ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಕಲಿಕೆ ವಿತ್ ಪ್ರಜ್ವಲ್ ಫಾರಿಕೋ. ಆ್ಯಂಡ್ ಇವತ್ತು ನಾವು ಮಾತಾಡೋಕೆ ಹೋಗ್ತಿರೋ ವಿಚಾರ ಏನಂತಂದರೆ ನೀಟ್ ಎಕ್ಸಾಮ್ ನಡೀತಾ ಇದೆ 2026. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಒಂದು ವಿಡಿಯೋನ ಮಾಡೋಣ ಅಂತ ಬಂದೆ. ಬಿಕಾಸ್ ಒಂದ್ಸಲ ಎಕ್ಸಾಮ್ ಬರೆದಾಗಿದೆ, ನೀಟ್ ಎಕ್ಸಾಮ್ ಬರ್ತಿದ್ದೀರಾ ಆಗಲೇ, ಬಟ್ ಇವಾಗ ಅಗೈನ್ ಮತ್ತೆ ರೀ ಎಕ್ಸಾಮ್ ಏನು ನಡೆಯುತ್ತೆ ನೆಕ್ಸ್ಟ್ ಮಂತು May 21. ಸೊ ಆ ಒಂದು ಕಾರಣದಿಂದ ಈ ವಿಡಿಯೋನ ಮಾಡೋಣ ಅಂತ ಅನ್ಕೊಂಡೆ, ಟು ಹೆಲ್ಪ್ ಯು ಗೈಸ್ ವಿತ್ ಮೈ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈಗಿನ ಟೈಮಲ್ಲಿ ನಾವು ಯಾವ ಥರ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು, ಮತ್ತು ಏನಾಯಿತು ಎಕ್ಸಾಮ್, ಯಾವ ಥರ ಪೇಪರ್ ಲೀಕ್ ಆಯಿತು, ಅದ್ರ ಬಗ್ಗೆನೂ ಸ್ವಲ್ಪ ನಿಮಗೊಂದು ಐಡಿಯಾ ಇರಲಿ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಸೊ ನೀಟ್ ಎಕ್ಸಾಮ್ ಏನಿದೆ, ಸೊ ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನು ಮಾಡ್ತಾರೆ, ದಿಸ್ ಇಸ್ ಬೇಸಿಕಲಿ ಫಾರ್ ನಿಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಮೆಡಿಕಲ್ ಮತ್ತು ಡೆಂಟಲ್ ಹೋಗೋರಿಗೆ. ಸೊ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಬೇಸ್ಡ್ ಆನ್ ದ ರ್ಯಾಂಕ್ಸ್ ಯಾವ ಥರ ಇರುತ್ತೆ. ಸೊ ಅದ್ರ ಮೇಲೆ ನಮಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಬೇಸ್ಡ್ ಆನ್ ರ್ಯಾಂಕ್ಸ್ ನಮಗೆ ಸೀಟ್ನ ಅಲಾಟ್ ಮಾಡ್ತಾರೆ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಮತ್ತು ಡಿಫ್ರೆಂಟ್ ಮೆಡಿಕಲ್ ಕಾಲೇಜಸಲ್ಲಿ. ಆ್ಯಂಡ್ ಈ ವರ್ಷ ಏನಾಯಿತು, ಎಕ್ಸಾಮ್ನ ಮಾಡಾಗಿತ್ತು. ಎಕ್ಸಾಮ್ ಮಾಡಾದ್ಮೇಲೆ ಒಬ್ಬರು ರಾಜಸ್ಥಾನಲ್ಲಿ ಪ್ರೊಫೆಸರ್ ಇರೋರು, ಇಲ್ಲ ಇದು ಪೇಪರ್ ಲೀಕ್ 100% ಆಗಿದೆ ಅಂತ ಅವರು ಒಂದು ಕೇಸ್ನ ಹಾಕಿ ಅದಾದಮೇಲೆ ಇನ್ವೆಸ್ಟಿಗೇಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಗೊತ್ತಾಗುತ್ತೆ ಪೇಪರ್ ಲೀಕ್ ಆಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಇದನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾ ಇದ್ದಾರೆ, ಇವಾಗನೂ ಸಹ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಸ್ಕ್ಯಾಮ್ ಯಾವ ಥರ ಮಾಡಿದ್ರು, ಬಿಕಾಸ್ ಐ ರಿಯಲಿ ನೋ, ಯಾಕಂದರೆ ತುಂಬ ಓದಿರ್ತೀರಾ, ಇಲ್ಲಿ ತನಕ ತುಂಬ ಪ್ರೆಷರ್ ತೊಗೊಂಡಿರ್ತೀರಾ, ಎಕ್ಸಾಮ್ ಮುಗೀತು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿರ್ತೀರ. ಬಟ್ ಈ ಥರ ಆದಾಗ ಏನಾಗುತ್ತೆ ಅಂದರೆ, ಈ ಒಂದು ಸಿಸ್ಟಮ್ ಫೇಲ್ಯೂರಿಂದ ಆದಾಗ ವಿ ಹ್ಯಾವ್ ಟು ಬೇರ್ ಇಟ್ ಅಷ್ಟೇ. ಬಿಕಾಸ್ ಅಂಟಿಲ್ ಅಂಡ್ಲೆಸ್ ಈ ಸಿಸ್ಟಮ್ ಎಲ್ಲ ಯಾವಾಗ ಚೇಂಜ್ ಆಗಲ್ಲ ಅಲ್ಲಿ ತನಕ ನಾವು ವಿ ಹ್ಯಾವ್ ಟು ಬಿ ಇನ್ ದ ಸಿಸ್ಟಮ್ ಓನ್ಲಿ. ಸಿಸ್ಟಮ್ ಚೇಂಜ್ ಆಗೋ ತನಕ ಇದೊಂದು ಆಗ್ತಾನೆ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಅದನ್ನೆಲ್ಲ ಸೈಡಿಗೆ ಇಡೋಣ. ಸೊ ಇವಾಗ ನಾನು ನಿಮಗೆ ಯಾವ ಥರ ಹೇಳ್ತೀನಿ ಅಂತಂದರೆ, ಸೊ ಆಸ್ ಆಫ್ ನೋ ನೀವು ಒಂದು ಫ್ರೆಶ್ ಮತ್ತು ಓಪನ್ ಮೈಂಡಲ್ಲಿ ಈ ವಿಡಿಯೋನ ಕೇಳಿ, ಸೊ ದಟ್ ನೀವು ಎಕ್ಸಾಮಲ್ಲಿ ಮತ್ತೆ ಎಕ್ಸಾಮ್ ಬರಿಬೇಕಾದ್ರೆ ನೀವು ಒಂದು ಫ್ರೆಶ್ ಮೈಂಡಿಂದ ಬರೆದ್ರೆ ಐ 100% ಬಿಲೀವ್ ದಟ್ ನೀವು ಎಕ್ಸಾಮ್ನೇ ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ಆ ಎಕ್ಸಾಮ್ ಚೆನ್ನಾಗಿ ಮಾಡೋದಕ್ಕೇನೆ ಸೊ ಇದೊಂದು ನಂತರ ಒಂದು ರಿಫ್ರೆಶ್ಮೆಂಟ್ ವಿಡಿಯೋ ಥರ ಮಾಡೋಣ ಅಂತ ಅಂದ್ಕೊಂಡಿರೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಾನು ಯಾವ ಥರ ಎಕ್ಸಾಮ್ ಬರೆದೆ, ಯಾವ ಥರ ನಾನೊಂದು ಯಾವ ಥರ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದೆ, ನಾನೆಷ್ಟು ಸ್ಕೋರ್ ಮಾಡಿದ್ದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಇದರಲ್ಲೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯಾವ ಥರ ಯೂಸ್ ಮಾಡಿಕೊಂಡು ನಾವು ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇವೊಂದು ನೀವು ಭಾಳ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ನಿಮ್ಮ ಕಾಲೇಜಲ್ಲಿ ಇರ್ಬೋದು, ಎಲ್ಲ ಹೇಳ್ಕೊಟ್ಟಿರ್ತಾರೆ. ಬಟ್ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಮೆಥಡ್. ಅಂದರೆ ಒಬ್ಬೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಇರುತ್ತೆ. ಸೊ ನನ್ನ ಒಂದು ಚಿಂತನೆಯಲ್ಲಿ ನಿಮಗೆ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ದಟ್ ಸರ್ವ್ಸ್ ಮೈ ಪರ್ಪಸ್. ಅಟ್ಲೀಸ್ಟ್ ನೀವು ಒಂದು 2 ಕ್ವಶನ್ ಆದರೆ ಚೆನ್ನಾಗಿ ಮಾಡಿದ್ರು ಅಷ್ಟೇ ಸಾಕು ನನಗೆ. ದಟ್ಸ್ ವಾಟ್ ಟ್ರೂಲಿ ಮ್ಯಾಟರ್ಸ್. ಬಿಕಾಸ್ ನಾನು ಓದಬೇಕಾದ್ರೆ ನಾನು ಹುಡುಕ್ತಾ ಇದ್ದೆ, ಬಟ್ ಐ ವಾಂಟ್ ಟು ನೋ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ಆ ಟೈಮಲ್ಲಿ ಇಷ್ಟೊಂದು ಅವೈಲೇಬಿಲಿಟಿ ಇರಲಿಲ್ಲ. ಬಟ್ ಇವಾಗ ನಿಮಗೆ ಆಕ್ಸೆಸ್ ಟು ಇಂಟರ್ನೆಟ್ ಮತ್ತು ಫೋನ್ಸ್ ಇವಾಗ ತುಂಬ ಇರೋದ್ರಿಂದ ಐ ಹೋಪ್ ದಿಸ್ ವುಡ್ ಸರ್ವ್ ಮೈ ಪರ್ಪಸ್ ಆಫ್ ಡೂಯಿಂಗ್ ದಿಸ್ ಅಂತ. ಸೊ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಆಗಲೇ ಹೇಳಿರೋ ಥರ, ಸೊ ಜಸ್ಟ್ ಸೆಕೆಂಡ್. ಓಕೆ, ಸೊ ನಾನು ಆಗಲೇ ಹೇಳಿರೋ ಥರ ನೀಟ್ ಎಕ್ಸಾಮ್ ಏನು ಮಾಡ್ತಾರೆ, ನೀಟ್ ಎಕ್ಸಾಮ್ ಇಸ್ ಕಂಡಕ್ಟೆಡ್ ಎವ್ರಿ ಇಯರ್ ಆ್ಯಂಡ್ ಇಟ್ ಈಸ್ ಮೇನ್ಲಿ ಕಂಡಕ್ಟೆಡ್ ಫಾರ್ ಗೆಟಿಂಗ್ ಇನ್ ಟು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ನ ಓದಿ. ಸೊ ಡಾಕ್ಟ್ರು, ಅದಾದಮೇಲೆ ಅದರಲ್ಲಿ MSCಗಳು PhDಗಳು ಅದರಲ್ಲೂ ಇರ್ತವೆ. ಸೊ ಅದನ್ನು MD ಅಂತ ಕರೀತಾರೆ. ಸೊ ಇದೆಲ್ಲ ಆಗಿ ಯು ವಾಂಟ್ ಟು ಸರ್ವ್ ಟು ದ ಪೀಪಲ್, ಸರ್ವ್ ಟು ದ ಕಮ್ಯುನಿಟಿ ಆ್ಯಂಡ್ ಸರ್ವ್ ಟು ಲಾಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಗಿವಿಂಗ್ ಹೆಲ್ತ್ ಆ್ಯಂಡ್ ಗುಡ್ ಹೆಲ್ತ್ ಕಂಡೀಷನ್ಸ್ ಟು ಆಲ್ ದ ಪೀಪಲ್ ದಟ್ ಆರ್ ಔಟ್ ದೇರ್. ಸೊ ಆ ಒಂದು ಪರ್ಪಸ್ಗೆ ನೀಟ್ನ ಕ್ಲಾಸಿಫೈ ಮಾಡ್ತಾರೆ. ಸೊ ನಾನು ಬರೆದಿದ್ದಂಥ ವರ್ಷದಲ್ಲಿ ನೀಟ್ ಆಲ್ ಓವರ್ ಇಂಡಿಯಾ ಇಂಟ್ರೊಡ್ಯೂಸ್ ಮಾಡಿದ್ರು 2017ರಲ್ಲಿ. ಸೊ ಅಲ್ಲಿ ತನಕ ನಾವು CET ಮೇಲೆ ನಾವು ಮೆಡಿಕಲ್ಗೆ ಹೋಗ್ತಾ ಇದ್ವಿ, CET, ಕಾಮನ್ಕೆ ಆ ಥರ ಎಕ್ಸಾಮ್ಸಲ್ಲಿ. ಬಟ್ ಇಟ್ ಚೇಂಜ್ಡ್ ಲೇಟರ್. ಸೊ ನಾವು ಸಿಸ್ಟಮ್ಗೆ ಅಡಾಪ್ಟ್ ಮಾಡಬೇಕಾಗಿತ್ತು. ಸೊ ನಾನು ಬರೆದಂಥ ವರ್ಷದಲ್ಲಿ 320ನೋ 350ನೋ ಎಷ್ಟು ಸ್ಕೋರ್ ಮಾಡ್ತೀನಿ. ಸೊ ಆ ಟೈಮಲ್ಲಿ ನನಗೆ ಡೆಂಟಲ್ ಸಿಗ್ತಾ ಇರುತ್ತೆ, ಮೆಡಿಕಲ್ ಸಿಗ್ತಾ ಇರಲ್ಲ. ಮೆಡಿಕಲ್ ಸೀಟಿಗೆ ಹೋಗಬೇಕು ಅಂದರೆ ಇಟ್ ವಾಸ್ ಕ್ವೈಟ್ ಟಫ್. ಅಂದರೆ ನಮ್ಮ ಫ್ಯಾಮಿಲಿಗೆ ಬೇರ್ ಮಾಡೋಂಥ ಶಕ್ತಿ ಇರಲಿಲ್ಲ. ಸೊ ಅಷ್ಟು ಅಮೌಂಟ್ನ ಕೊಟ್ಟು ಅರೌಂಡ್ ಪೇಮೆಂಟ್ ಆದರೂ 10 ಲಕ್ಷ ಏನೋ ಆಗ್ತಾಯಿತ್ತು. 8ರಿಂದ ಅಲ್ಲ ಅಥವಾ 7ರಿಂದ 8 ಲಕ್ಷ ಅಂತ ಅನ್ಕೋಣ, ಅಷ್ಟು ಆಗ್ತಿತ್ತು ಅನ್ಸುತ್ತೆ. ಬಟ್ ಆ ಟೈಮಲ್ಲಿ ಇಷ್ಟು ಮಾರ್ಕ್ಸ್ ಯಾಕಿತ್ತು ಅಂತ ಅಂದರೆ, ಆ ಟೈಮಲ್ಲಿ ಕಾಂಪಿಟೇಷನ್ ಇನ್ನೂ
ಸಿನ್ಸ್ ಫಸ್ಟ್ ಇಯರ್ ಇಂಟಿಗ್ರೇಟ್ ಮಾಡೋದ್ರಿಂದ ಸೊ ಇನ್ನು ಅಷ್ಟು ಕಾಂಪ್ಲೆಕ್ಸಿಟಿ ಯಾರಿಗೂ ಗೊತ್ತಿರಲಿಲ್ಲ, ಯಾವ ಥರ ಎಕ್ಸಾಮ್ ಆಗುತ್ತೆ ಏನು ಅಂತ. ಇಟ್ ವಾಸ್ ಆಲ್ ಇನ್ ದ ಏರ್ until and unless you really go through the process, you'll understand how it is ಅಂತ. So I'm just saying it. So currently I believe it is more than 650. ಅಷ್ಟು ಸ್ಕೋರ್ ಮಾಡಿದ್ರೆ ಇಟ್ ಇಸ್ ಸೇಫ್ ಸ್ಕೋರ್ ಅಂತಾನೆ ಹೇಳ್ಬೋದು. ಅಲ್ಲಿ ತನಕ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಆಗಲ್ಲ ಅನ್ಸುತ್ತೆ, ನಮ್ಗೆ ಸೀಟ್ ಸಿಗೋದು ಸ್ವಲ್ಪ ಕಷ್ಟನೇ ಅಂತ ಅನ್ಸುತ್ತೆ. ಸೊ ಇನ್ನೊಂದು ಮಾತು ಹೇಳಬೇಕು ನಾನಿಲ್ಲಿ. ಸೊ ನೀವು ನೀಟ್ನ ಓದಬೇಕಾದ್ರೆ ನೀವು +2 ಮತ್ತೆ +1 ಮತ್ತೆ +2 ಅಂದ್ರೆ ಫಸ್ಟ್ ಇಯರ್ PUC ಮತ್ತೆ ಸೆಕೆಂಡ್ ಇಯರ್ PUC ಎರಡನ್ನೂ ಕೋರ್ಸ್ ಓದಬೇಕಾಗತ್ತೆ. ಯಾಕಪ್ಪ ಇಷ್ಟು ಓದಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಓದುವಂತ ಏನು ನಿಮ್ಮ ಹ್ಯಾಬಿಟ್ಸ್ ಏನ್ ಬಿಲ್ಡ್ ಆಗುತ್ತೆ, ಅಲ್ಲಿಂದ ನಿಮ್ ನ್ಯೂರಾನ್ಸ್ ಏನ್ ಚೆನ್ನಾಗಿ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ ಥಿಂಕಿಂಗ್ ಪ್ರೊಸೆಸ್ ಏನ್ ಚೆನ್ನಾಗಿ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಗೋಯಿಂಗ್ ಟು ಮೋಲ್ಡ್ ಯು ಆಸ್ ಅ ಗುಡ್ ಬೆಟರ್ ಪರ್ಸನ್. ಅಂದ್ರೆ ನೀವು ಬೀಟ್ ಎನಿ ಡಿಗ್ರಿ, ನೀವು ಯಾವುದೇ ಡಿಗ್ರಿ ಹೋದ್ರು ಸಹ ಈಗಿನ ಕಾಲದಲ್ಲಿ ನೀವು ಒಂದು ಎಫರ್ಟ್ ಹಾಕಿ, ನೀವು ಒಂದು ಕಲ್ತ್ಕೊಂಡು, ನೀವು ಅರ್ಥ ಮಾಡ್ಕೊಂಡು ಅದನ್ನ ಪ್ರೊಸೆಸ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್, ಆ ಥರ ಆಗಿದೆ. ಸೊ ಈಗಿನ ಕಾಂಪಿಟೇಷನ್ ಅಲ್ಲಿ ನಾನು ಹೇಳೋದಾದ್ರೆ, ಅಂಡ್ ಅದಕ್ಕೇನೆ ನೀಟ್ ಒಂದು ವಾಸ್ಟ್ ಸಿಲೆಬಸ್ ಅನ್ಸುತ್ತೆ. ಸೊ ಇಟ್ ವಿಲ್ ಪ್ರಿಪೇರ್ ಯು, ನಿಮ್ಮನ್ನ ಇವಾಗಿಂದಾನೇ ಪ್ರಿಪೇರ್ ಮಾಡ್ಬಿಡುತ್ತೆ. ನಿಮ್ಗೆ ಯಾವ ತರ ನಾವು ಓದ್ಬೇಕಾಗುತ್ತೆ ಇಷ್ಟೆಲ್ಲ ಇರುತ್ತೆ ಅಂತ. ಯಾಕಂದ್ರೆ ಮೆಡಿಕಲ್ಗೆ ಹೋದ್ರೆ ಸರ್ಯಾಗಿ ಓದೋದಿರುತ್ತೆ, ಯಾವುದೇ ಡಿಗ್ರಿಗೆ ಬರಲಿ ಅಂಟಿಲ್ ಅಂಡ್ ಕಾಮನ್ ಡಿಗ್ರಿ ಸ್ವಲ್ಪ ಕಡಿಮೆ ಇರುತ್ತೆ ಎಷ್ಟು ಓದ್ತೀವಿ ಅದು. ಬಟ್ ಬೇರೆ ಡಿಗ್ರಿ ನೀವು ಮೆಡಿಕಲ್ ಆಗಲಿ, ಅದಾದ್ಮೇಲೆ ನೀವು ಬೇರೆ ಡಿಗ್ರಿ ಅಂದ್ರೆ ಅಗ್ರಿ ಆಗ್ಬೋದು, ಫಾರೆಸ್ಟ್ರಿ ಆಗ್ಬೋದು, ಯಾವುದೇ ಡಿಗ್ರಿ ಬಂದ್ರೂ ಸಹ ತುಂಬಾನೇ ಇರುತ್ತೆ ಓದಕ್ಕೆ. ಸೊ ಅದನ್ನ ನಿಮಗೆ ಇವಾಗ್ಲಿಂದಾನೇ ಅದು ಮೆಂಟಲಿ ಪ್ರಿಪೇರ್ ಮಾಡುತ್ತೆ. ಇಟ್ ವಿಲ್ ಮೆಂಟಲಿ ಟೆಸ್ಟ್ ಯು. ಅಂದ್ರೆ ನೀವು ಇಷ್ಟು ಓದಿ, ನೀವು ಎಷ್ಟು ಲಾಜಿಕ್ ನ ಬಿಲ್ಡ್ ಮಾಡಿ, ಅದನ್ನ ಲಾಜಿಕ್ ನ ಅಪ್ಲೈ ಮಾಡಿ, ನಿಮ್ ಕೈಲಿ ಆಗುತ್ತೆ ಇಷ್ಟೆಲ್ಲ ಮಾಡಕ್ಕೆ ಅಂತ. ಇಟ್ ವಿಲ್ ಟೆಸ್ಟ್ ಯು ಅ ಲಾಟ್. ಸೊ ಅದಕ್ಕೆ ನೀಟು ತುಂಬಾ ವಾಸ್ಟ್ ಅನ್ಸುತ್ತೆ ನಿಮ್ಗೆ. ಸೊ ಅದೇ ಅಲ್ಲ, ಇವಾಗ ಒಬ್ರನ್ನ ಪ್ಯೂರಿಫೈ ಮಾಡ್ಬೇಕಂದ್ರೆ ಇವಾಗ ಎಷ್ಟೊಂದು ಜನ ಅಟ್ಲೀಸ್ಟ್ ಕ್ಲೋಸ್ ಟು 22 lakh ಪೀಪಲ್ ಏನೋ ಬರ್ದಿದ್ದಾರೆ ಅಂತ ಅನ್ಸುತ್ತೆ ನೀಟ್ ಬರೆಯೋರಾದ್ರೆ. ಸೊ ಅಷ್ಟು ಜನದಲ್ಲಿ ನೀವು ಪ್ಯೂರಿಫೈ ಮಾಡ್ಬೇಕು ಅಂತ ಇದ್ರೆ ಅಷ್ಟು ಕಾಂಪಿಟೇಷನ್ ಬಂದೇ ಬರುತ್ತೆ. ಸೊ ಅದಕ್ಕೇನೆ ಕಾಂಪಿಟೇಷನ್ ಜಾಸ್ತಿ ಆದಂಗೆ ಮಾರ್ಕ್ಸ್ ಸಹ ನಾವು ಜಾಸ್ತಿ ಸ್ಕೋರ್ ಮಾಡ್ಬೇಕಾಗುತ್ತೆ. ಸೊ ಜಾಸ್ತಿ ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ರೆ ಅಷ್ಟೇ ನಮಗೆ ಒಳ್ಳೆ ರ್ಯಾಂಕ್ ಬರುತ್ತೆ. ಅಂಡ್ ರ್ಯಾಂಕ್ ಬಂದಾದ್ಮೇಲೆ ಸೊ ನಾವು ಒಂದ್ ಒಳ್ಳೆ ಸೀಟ್ ನ ತಗೊಂಡು, ಸೊ ನೀವು ಡಾಕ್ಟರ್ ಏನಾಗ್ಬೇಕಂತ ಕಂಡಿರ್ತೀರಾ, ಅದನ್ನ ನರ್ಸ್ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಅಂಡ್ ಅಬೌಟ್ ಅ ಜರ್ನಿ ಅಂದ್ರೆ, ಸೊ ನಾನು ಹೊರಗಡೆ ಎಲ್ಲೂ ಕೋಚಿಂಗ್ ಹೋಗಿಲ್ಲ. ನಾನು ನಮ್ಮ ಕಾಲೇಜಲ್ಲೇ ಏನ್ ಕೋಚಿಂಗ್ ಕೊಡ್ತಾ ಇದ್ರು ಅದ್ರದ್ದು ಕೋಚಿಂಗ್ ಪ್ರಕಾರನೇ ಓದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದರಲ್ಲೇ ಓದ್ತಾ ಇದ್ದೆ ನಾನು. ಅದ್ರದ್ದು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಏನಿರ್ಬೋದು ಅದರಲ್ಲೇ ಮಾಡ್ತಾ ಇದ್ದೆ. ಅಂಡ್ ಸೊ ನಾನು ಇದ್ರಲ್ಲಿ ಪ್ರಿಪೇರ್ ಆಗಿದ್ದು, ಇಟ್ ರಿಯಲಿ ಹೆಲ್ಪ್ ಮೀ ಇನ್ ಫಿಸಿಕ್ಸ್ ಇನ್ ಪರ್ಟಿಕ್ಯುಲರ್. ನಂದು CET ಇರ್ಬೋದು, ನನ್ನ ನೀಟಲ್ಲಿ ಇರ್ಬೋದು, ನನಗೆ ಫಿಸಿಕ್ಸ್ ಜಾಸ್ತಿ ಕೊಡ್ತಾ ಇದ್ದು ಮಾರ್ಕ್ಸ್ ನ. ಸೊ ಇದ್ರಲ್ಲೂ ಅಷ್ಟೇನೆ ನಿಮಗೂ ಒಂದು ಪ್ಲಸ್ ಇರುತ್ತೆ, ಪ್ಲಸ್ ಸಬ್ಜೆಕ್ಟ್ ಅಂತ ಇರುತ್ತೆ. ಸೊ ಅದನ್ನ ನೀವೇ ಅಂದ್ರೆ ನೋಡ್ಕೋಬೇಕಾಗುತ್ತೆ ಯಾವ್ದು ನಾನು ಸ್ಟ್ರಾಂಗ್ ಇದ್ದೀನಿ ಅಂತ. ಸೊ ಇಟ್ ಮೇಡ್ ಮಿ ಸ್ಕೋರ್ ಒಂದು 48 ಇನ್ CET. ಅಂಡ್ ನೀಟಲ್ಲೂ ಅಷ್ಟೇನೆ ಒಳ್ಳೆ ಸ್ಕೋರ್ ಬಂದಿತ್ತು, ನೆನಪಿಲ್ಲ ಇವಾಗ, ಸಾರಿ ಫಾರ್ ದಟ್. ಅಂಡ್ ನೀಟಲ್ಲಿ ವಿ ಹ್ಯಾವ್ +4 ಫಾರ್ ರೈಟ್ ಆನ್ಸರ್ ಅಂಡ್ -1 ಫಾರ್ ರಾಂಗ್ ಆನ್ಸರ್. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಟೋಟಲ್ 720 ಮಾರ್ಕ್ಸ್ ಇರುತ್ತೆ. ಆಲ್ವೇಸ್ ಟಾರ್ಗೆಟ್ ಅಟ್ಲೀಸ್ಟ್ 650 ಒಳಗಡೆ ಸ್ಕೋರ್ ಮಾಡಿದ್ರೆ, 650 ಅರೌಂಡ್ ಸ್ಕೋರ್ ಮಾಡಿದ್ರೆ ಒಂದು ಸೇಫ್ ಸ್ಕೋರ್ ಆಗುತ್ತೆ. ಅಂಡ್ ಯು ಕ್ಯಾನ್ ಸ್ಕೋರ್ ರಿಯಲಿ ಬೆಟರ್ ವಿತ್ ದಿಸ್ ಅಂಡ್ ದೆನ್ ಯು ಕ್ಯಾನ್ ಗೆಟ್ ಅ ಸೀಟ್ ಫಾರ್ ಶೋರ್. ಸೊ ನನ್ನ ಒಂದು ಸ್ಟ್ರಾಟಜಿ ಬಂದ್ಬಿಟ್ಟು ಯಾವ ತರ ಹೇಳೋದು, ನಾನು ಹೇಳ್ದಲ್ಲ. ಸೊ ನಾನು ಯಾವ ತರ ಸ್ಕೋರ್ ಮಾಡ್ತಾ ಇದ್ದೆ ಅಂದ್ರೆ, ನಾನು ಡೈಲಿ ರಿವಿಷನ್ ಮಾಡ್ತಾ ಇದ್ದೆ. ಮೇನ್ ಟಾಪಿಕ್ಸ್ ಏನ್ ಬರುತ್ತೆ ಫಿಸಿಕ್ಸ್ ಅಲ್ಲಿ, ಏನ್ ಮಾಡ್ತಾ ಇದ್ದೆ ಅಂದ್ರೆ ಡೈಲಿ 2 ಸಲ ಓದ್ತಾ ಇದ್ದೆ. ಅಂದ್ರೆ ರೈಟ್ ಫ್ರಮ್ ಫಸ್ಟ್ ಇಯರ್ ಟು ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಅಲ್ಲಿ ಮೋಷನ್ ಇನ್ 1 ಡೈಮೆನ್ಷನ್ ಅದ್ರಲ್ಲಿ ಏನ್ ಬರುತ್ತೆ, ಸೊ ಅಲ್ಲಿಂದಾನು ಸ್ಟಾರ್ಟ್ ಮಾಡಿ, ಅಂದ್ರೆ ಡಿಫ್ರೆಂಟ್ ಫಾರ್ಮುಲಾಸ್ ಫಾರ್ ವೆಲಾಸಿಟಿ ಇರ್ಬೋದು, ಅದಾದ್ಮೇಲೆ ಮೋಷನ್ ಇನ್ 1 ಡೈಮೆನ್ಷನ್ ಅಲ್ಲಿ 2 ಡೈಮೆನ್ಷನ್, 3 ಡೈಮೆನ್ಷನ್, ಅದಾದ್ಮೇಲೆ ಗ್ರಾವಿಟೇಷನ್, ಅದಾದ್ಮೇಲೆ ಸಿಂಪಲ್ ಪೆಂಡುಲಮ್, ಆಮೇಲೆ ಸೌಂಡು, ಎಲ್ಲ ಕಾನ್ಸೆಪ್ಟ್ಸ್ ಮೇಲೂ ಒಂದು ಸಣ್ಣ ಬುಕ್ ಸಿಗುತ್ತೆ. ನನಗೆ ಎಲ್ಲರೂ ಸಿಕ್ಕಿದ್ರೆ ನಾನು ಲಿಂಕ್ ಕಳಿಸ್ತೀನಿ. ಇಫ್ ಇನ್ ಕೇಸ್ ನಿಮಗೂ ಓಕೆ ಅನ್ಸಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. PDF ಸಿಕ್ಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಫಿಸಿಕ್ಸ್ ಫಾರ್ಮುಲಾಸ್ ಅಂತ ಹೇಳಿ, ಕಾನ್ಸೆಪ್ಟ್ ಮತ್ತೆ ಫಾರ್ಮುಲಾಸ್. ಸೊ ಅದೇ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಯಾಕಂದ್ರೆ ಮುಂದೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೇಕಾದ್ರೆ ನನಗೆ ತುಂಬಾ ಹೆಲ್ಪ್ ಆಯ್ತು ಆ ಮೆಥಡ್. ಏನಕ್ಕೆ ಅಂದ್ರೆ, ನಾವು ಕ್ವಶನ್ ಓದಿದಾಗಲೇ ಅದನ್ನ ಡಿಕೋಡ್ ಮಾಡ್ತೀವಿ. ಡಿಕೋಡ್ ಮಾಡಾದ್ಮೇಲೆ ಆಪ್ಷನ್ಸ್ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಾದ್ಮೇಲೆ ಬೆಸ್ಟ್ ಆಪ್ಷನ್ ಚೂಸ್ ಮಾಡ್ಕೊಂಡ್ರೆ ವಿಲ್ ಬಿ ಏಬಲ್ ಟು ಸ್ಕೋರ್ ರಿಯಲಿ ಗುಡ್ ಮಾರ್ಕ್ಸ್ ಅದರಲ್ಲಿ, ಆಯ್ತಾ. ಸೊ ಅದೊಂದು ಕಾನ್ಸೆಪ್ಟ್ ಇಟ್ಕೊಳ್ಳಿ, ಅದೊಂದು ತಲೆ ಇಟ್ಕೊಂಡಿರಿ. ಸೊ ನಾನು ಹೇಳ್ತೀನಿ ನೋಡಿ, ಅದನ್ನ ಇನ್ನೂ ನಾನು ಚೆನ್ನಾಗಿ ಎಲಾಬ್ರೇಟ್ ಮಾಡ್ತೀನಿ ಕ್ವಶನ್ ಪೇಪರ್ ಅಲ್ಲೂ. ಈ ವರ್ಷದ ಕ್ವಶನ್ ಪೇಪರ್ ನಾನು ನೋಡ್ಕೊಂಡು ಹೋಗೋದನ್ನ ಯಾವ ತರ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ. ಸೊ ಈ ತರ ನಾನು ಡೈಲಿ ರಿವಿಷನ್ ಮಾಡ್ತಾ ಇದ್ದೆ. ಆಮೇಲೆ ಬಯಾಲಜಿಗೆಲ್ಲ ನನಗೆ ಎಕೋಸಿಸ್ಟಮ್ ಮತ್ತೆ ಎಕಾಲಜಿ ಆ ತರ ಟಾಪಿಕ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಜೆನೆಟಿಕ್ಸ್ ಇರ್ಬೋದು, ಸೊ ಅಲ್ಲಿ ನನ್ನ ಸ್ಕೋರ್ ಚೆನ್ನಾಗಿ ಆಗ್ತಾ ಇತ್ತು. ಆಮೇಲೆ ಕೆಮಿಸ್ಟ್ರಿಲಿ ನಾನೊಂದು ಸ್ವಲ್ಪ ಅಷ್ಟಾಗಿ ಮಾರ್ಕ್ಸ್ ಬರ್ತಾ ಇರಲಿಲ್ಲ. ಐ ವಾಸ್ ನಾಟ್ ಡೂಯಿಂಗ್ ಬೆಟರ್ ಇನ್ ಕೆಮಿಸ್ಟ್ರಿ. ದಟ್ಸ್ ವೈ ಮೈ ಕಾನ್ಸಂಟ್ರೇಷನ್ ವಾಸ್ ಮೋರ್ ಇನ್ ಫಿಸಿಕ್ಸ್ ಅಂಡ್ ಬಯಾಲಜಿ. ಸೊ ನಾನು ಇದ್ರಲ್ಲಿ ಬಂದಿರೋ ಕ್ವಶನ್ಸ್ ನಾನು ಯಾವ್ದು ಬಿಡಂಗೆ ಇರಲಿಲ್ಲ. ಆ ತರ ನಾನು ಪ್ರಿಪೇರ್ ಆಗ್ತಾ ಇದ್ದೆ.
ಸೊ ನಿಮಗೂ ಅಷ್ಟೇನೆ, ನಿಮಗೊಂದು ಟಾಪ್ ಅಂದ್ರೆ ನೀವೊಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇರುತ್ತೆ, ಆ ಸ್ಟ್ರಾಂಗ್ ಸಬ್ಜೆಕ್ಟ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ನಿಮ್ ಸ್ಕೋರ್ ಇನ್ನೂ ಚೆನ್ನಾಗುತ್ತೆ. ಯಾಕಂದ್ರೆ ರಿವಿಷನ್ ಮಾಡಿದ್ರೆ ನೀವು ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಅದನ್ನ ಮಾಡಿದ್ರಿ ಅಂದ್ರೆ ನೀವು ಅಲ್ಲಿ ಕ್ವಶನ್ ನ ಬಿಟ್ ಬರಂಗೇ ಇಲ್ಲ, ಅಲ್ಲಿ ಕ್ವಶನ್ ನಲ್ಲಿ ಮಾರ್ಕ್ಸ್ ನ ಕಳ್ಕೊಳಂಗೇ ಇಲ್ಲ. ಆ ತರ ಒಂದು ಪ್ರಿಪರೇಷನ್ ನೀವು ಇಟ್ಕೊಂಡಿರ್ಬೇಕಾಗುತ್ತೆ. ಅಂಡ್ ನಾನು ಹೇಳಿದೆ ಸಿಲೆಬಸ್ ಯಾಕಿರುತ್ತೆ ಅಂತ ಹೇಳಿದೀನಿ. ಆಮೇಲೆ ಮೈ ಜರ್ನಿ ಹೌ ಐ ಫೇಸ್ ನೀಟ್. ಸೊ ಇನ್ನೂ ಎಲಿಬ್ರೇಟ್ ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡೋಂಥ ಸಂದರ್ಭದಲ್ಲಿ. ಅಂಡ್ ಕರೆಂಟ್ ಎಕ್ಸಾಮ್ ಸಿನಾರಿಯೋ ಅಂತ ಹೇಳೋದಾದ್ರೆ, ಸೊ ನಾನು ಒಂದು ವಿಡಿಯೋ ಹೋಗ್ತಾ ಇದ್ದೆ ಅಂಡ್ ನ್ಯೂಸ್ ಅಲ್ಲಿ ನೋಡ್ಬೇಕಾದ್ರೆ ಸೊ ಹೇಳ್ತಾ ಇದ್ರಿ, ಇಲ್ಲಿ ನೋಡೋದಾದ್ರೆ ಮಹಾರಾಷ್ಟ್ರ ಕೋಚಿಂಗ್ ಫರ್ಮ್ ಡೈರೆಕ್ಟರ್ ಅಲ್ಲಿ ಅವರು ನೀಟ್ UG ಪೇಪರ್ 10 days ಬಿಫೋರ್ ಎಕ್ಸಾಮ್ ತಗೊಂಡಿರ್ತಾರೆ ಅಂತ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅವರು ಹೇಳಿದ್ದಾರೆ. ಅಂಡ್ ಇದ್ರ ಪ್ರಕಾರ ಅವರಿಗೆ 10ನೇ ತಾರೀಕು ಮುಂಚೆನೆ ಸಿಕ್ಬಿಟ್ಟಿರುತ್ತಂತೆ ಪೇಪರು. ಅವರಿಗೆ 10ನೇ ತಾರೀಕಿಂದ ಮುಂಚೆನೆ ಸಿಕ್ಕಿರೋದ್ರಿಂದ ಅವರು ದೇರ್ ಏಬಲ್ ಟು ಕ್ವಶನ್ಸ್ ಬಂದಿರೋದನ್ನ ಡಿಕ್ಟೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ಅವರಿಗೆ ಬೇರೆ 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 ಅಂದ್ರೆ ಸ್ಟೂಡೆಂಟ್ಸ್ ಹಂಗೆ ಇದಾಗ್ತಾ ದುಡ್ಡು ಮೇಲೆ 10 ಲಕ್ಷ ಕೊಟ್ರೆ ಇಷ್ಟು ಕ್ವಶನ್ಸ್, ಆಮೇಲೆ 8 ಲಕ್ಷ ಕೊಟ್ರೆ ಇಷ್ಟು ಕ್ವಶನ್ಸ್, 5 ಲಕ್ಷ ಕೊಟ್ರೆ ಇಷ್ಟು ಕ್ವಶನ್ಸ್ ಅಂತ ಹೇಳಿ ಸರ್ಕ್ಯುಲೇಟ್ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದು ಬಿಯಾಂಡ್ ದೇರ್ ಇಮ್ಯಾಜಿನೇಷನ್ ಆಗಿರುತ್ತೆ. ಏನು ಈ ತರ ಇದಾಗಿರುತ್ತಲ್ವಾ, ಏನು ಈ ತರ ಸ್ಕ್ಯಾಮ್ ಆಗಿದೆ. ಸೊ ಇಟ್ಸ್ ಬಿಯಾಂಡ್ ದೇರ್ ಇಮ್ಯಾಜಿನೇಷನ್. ಅಂದ್ರೆ ಅವರು ಅನ್ಕೊಂಡಿದ್ರು ಈ ತರ ಆನ್ಲೈನ್ ಅಲ್ಲಿ ಈ ತರ ಸ್ಪ್ರೆಡ್ ಆಗಲ್ಲ ಅಂತ, ಬಟ್ ಸಿನ್ಸ್ ವಾಟ್ಸಪ್ ಇಟ್ಕೊಂಡ್ಬಿಟ್ಟು ಸೊ ಇಟ್ ಸ್ಟಾರ್ಟೆಡ್ ಸರ್ಕ್ಯುಲೇಟಿಂಗ್ ಇವನ್ ಮೋರ್ ಟು ಲಾಟ್ ಆಫ್ ಪೀಪಲ್. ಅಂಡ್ ಫಸ್ಟ್ ಏನಂದ್ರೆ ಇಲ್ಲಿ ನಾನು ಹಂಗೆ ನ್ಯೂಸ್ ನ ನೋಡ್ತಾ ಇರ್ಬೇಕಾದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಲ್ಲಿ ಕ್ವಶನ್ ಪೇಪರ್ ಇದ್ ಬರುತ್ತಲ್ವಾ, ಕ್ವಶನ್ ಪೇಪರ್ ಬರುವಂತದ್ದು, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೇಕಾದ್ರೇನೆ ಅಲ್ಲಿ ಏನು ಕನ್ವರ್ಷನ್ ಅನ್ನ ಏನ್ ಮಾಡ್ತಾರೆ ಟು ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಆ ಟೈಮಲ್ಲಿ ಲೀಕ್ ಆಯ್ತು. ಸೊ ಲೀಕ್ ಆದ್ಮೇಲೆ ಅಲ್ಲಿ ಒಬ್ರು ಪ್ರೈಮ್ ಸಸ್ಪೆಕ್ಟ್ ಇದ್ದಾರೆ. ಸೊ ಅವರು ಏನ್ ಮಾಡ್ತಾರೆ, ನೆಕ್ಸ್ಟ್ ಅವರು ಕೋಚಿಂಗ್ ಏನ್ ಮಾಡ್ತಾರಲ್ವಾ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಒಬ್ರಿಗೆ ಕಳಿಸ್ತಾರೆ. ಸೊ ಶಿ ವಾಸ್ ಒನ್ ಆಫ್ ದ ಮೈನ್ ಪರ್ಸನ್. ವಿಪರ್ಯಾಸ ಏನಂದ್ರೆ 2024ರಲ್ಲಿ ಪೇಪರ್ ಲೀಕ್ ಆದಾಗ ಯಾರು ಹೋರಾಟ ಮಾಡಿದ್ರು ಈ ತರ ಆಗ್ಬಾರ್ದು ಅಂತ, ಅವರೇ ಇದರಲ್ಲಿ ಒಳಗಾಗಿದ್ದಾರೆ ಅಂತ ಏನೋ ಒಂದು ನ್ಯೂಸ್ ಬಂದಿತ್ತು. ದಟ್ ಇಸ್ ಸೋ ಬ್ಯಾಡ್ ಟು ಹಿಯರ್, ಬಿಕಾಸ್ ನಾವೇನ್ ಅನ್ಕೊಳ್ತೀವಿ ಅವರು ಒಳ್ಳೆಯವರು, ಈ ತರ ಇರುತ್ತೆ, ನಮಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿರ್ತೀವಿ. ಬಟ್ ದಟ್ಸ್ ವಾಟ್ ದ ಕರೆಂಟ್ ಸಿಚುವೇಶನ್ ಇಸ್, ದಟ್ಸ್ ವಾಟ್ ದ ಕರೆಂಟ್ ಸಿಸ್ಟಮ್ ಇಸ್. ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಅದ್ರ ಬಗ್ಗೆ ಒಂದಿನನೇ ಮಾತಾಡ್ಬೋದು, ಅದನ್ನೆಲ್ಲ ಬಿಟ್ಟಾಕೋಣ. ಸೊ ನಮ್ ಕಾನ್ಸಂಟ್ರೇಷನ್ ಏನಿರ್ಬೇಕಂದ್ರೆ ಎಕ್ಸಾಮ್ ಈ ಸಲ ಕರೆಕ್ಟ್ ಆಗಿ ಮಾಡ್ಲೇಬೇಕು, ಔಟ್ ಆಫ್ ಔಟ್ ತೆಗಿಲೇಬೇಕು, ಒಳ್ಳೆ ರ್ಯಾಂಕ್ ತಗೊಳ್ಳೇಬೇಕು, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಕಷ್ಟ ಅನ್ಸುತ್ತೆ. ಸೊ ಇವತ್ತಾಗ್ಲೇ ಇನ್ನೊಂದು ತಿಂಗಳಿದೆ ಅಷ್ಟೇನೆ, 1 month ನೀವು ಕಷ್ಟಪಟ್ರೆ ಅಟ್ಲೀಸ್ಟ್ ಇಟ್ ಇಸ್ ಗೋಯಿಂಗ್ ಟು ಶೇಪ್ ಯು ಅ ಲಾಟ್ ಮೋರ್ ಬೆಟರ್, ಐ ಪ್ರಾಮಿಸ್ ಯು ಫಾರ್ ದಟ್. ಓಕೆನಾ? ಸೊ ಇವಾಗ ಅವರಿದ್ರು, ಅದಾದ್ಮೇಲೆ ರಾಜಸ್ಥಾನಿಗೆ ಹೋಯ್ತು. ರಾಜಸ್ಥಾನಿಂದ ವಾಟ್ಸಪ್ ಅಲ್ಲಿ ಎಲ್ಲ ಕಡೆ ಶೇರ್ ಆಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಒಬ್ಬೊಬ್ರು ಪ್ರೊಫೆಸರ್ಸ್ ಯಾರ್ಯಾರಿಗೆ ಸಿಕ್ಕಿತ್ತು ಅವರೆಲ್ಲ ಕ್ವಶನ್ಸ್ ನ ಬರ್ಸ್ಬಿಟ್ಟು ಆಪ್ಷನ್ಸ್ ನ ಬರ್ಸ್ಬಿಟ್ಟು ಭಯ ಹಟ್ ಮಾಡಿ ಇದೇ ಕ್ವಶನ್ ಟಿಕ್ ಹಾಕ್ಸಿ ಅಂತೆಲ್ಲ ಬಂತು. ಸೊ ಇದು ಇನ್ನೂ ಹೋಗ್ತಾನೆ ಇದೆ. ಅಂಡ್ ಟೋಟಲ್ ಪೇಪರ್ ಲೀಕ್ ಏನಾಗಿಲ್ಲ, ಸ್ವಲ್ಪ ಕ್ವಶನ್ಸ್ ಮಾತ್ರ ಲೀಕ್ ಆಗಿತ್ತು ಅಂತನೂ ಸಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಏನು ಒಂದು CBI ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದನ್ನು ಹೇಳ್ತಾ ಇದ್ದಾರೆ. ಇದೊಂದು ಇನ್ಫಾರ್ಮೇಶನ್ ಅಷ್ಟೇನೆ, ಯಾವ ತರ ಲೀಕ್ ಆಯ್ತು ಅನ್ನೋದ. ಸೊ ದಟ್ ಅಂದ್ರೆ ನಿಮಗೂ ಒಂಥರ ಗೊತ್ತಾಗುತ್ತೆ ಅಲ್ವಾ ಯಾವ ತರ ಆಗ್ತಾ ಇದೆ, ಏನ್ ಕತೆ ಅನ್ಬಿಟ್ಟು. ಸೊ ಅದು ಒಂದು ವಿಚಾರ. ಸೊ ನೆಕ್ಸ್ಟ್ ಹೇಳೋದಾದ್ರೆ ಇನ್ನು ನ್ಯೂಸ್ ನೀವು ನೋಡೋದಾದ್ರೆ ಇದರಲ್ಲಿ ನಾನು ಇನ್ಶಾರ್ಟ್ಸ್ ಅಲ್ಲಿ ನೋಡ್ತಾ ಇರ್ತೀನಿ ಫೋನಲ್ಲಿ. ಸೊ ಅದ್ರಲ್ಲಿ ಬಂದಿರೋದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂಡ್ ಅಂದ್ರೆ ಇನ್ನೊಂದು ವಿಪರ್ಯಾಸ ಏನಂದ್ರೆ ತುಂಬಾ ಜನ ದೇ ಆರ್ ಗಿವಿಂಗ್ ಅಪ್ ದರ್ ಲೈಫ್ ಬಿಕಾಸ್ ಆಫ್ ಪೇಪರ್ ಲೀಕ್ ಆಯ್ತು. ಮತ್ತೆ ಪ್ರೆಷರ್ ಏನಿರುತ್ತೆ ಮನೇಲಿ, ಓದು ಇದ್ ಮಾಡು, ನೀನ್ ಯಾಕೆ ತೆಗಿತಾ ಇಲ್ಲ, ಆ ತರ ಎಲ್ಲ ಇರುತ್ತೆ. ಸೊ ಬಿಕಾಸ್ ಆಫ್ ದಟ್ ಸೊ ಅಂದ್ರೆ ಯಾರು ಆತರ ಮಾಡಬಾರ್ದು ಯೂಶಲಿ, ಬಿಕಾಸ್ ದಿಸ್ ನಾಟ್ ದ ಎಂಡ್ ಅಲ್ವಾ. ಸೊ ಇನ್ನೂ ತುಂಬಾ ಇದೆ ಆಪ್ಷನ್ಸ್. ಇವರೊಬ್ರು ಪ್ರೈಮ್ ಸಸ್ಪೆಕ್ಟ್, ಸೊ ಅವ್ರನ್ನು ಸಹ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೂ ನೋಡೋದಾದ್ರೆ ನ್ಯೂಸ್ ಅಲ್ಲಿ into multi-state question circulation ಇಲ್ಲಿ ಹೇಳಿದ್ದಾರೆ ನೋಡು, ಇನ್ವೆಸ್ಟಿಗೇಷನ್ ನೀಟ್ ಪೇಪರ್ ಲೀಕ್ ಆಫ್ಟರ್ ಕಂಪ್ಲೇಂಟ್ಸ್ ಫ್ರಮ್ ರಾಜಸ್ಥಾನ್ ಅಂಡ್ ಬಿಹಾರ್ ಅಬೌಟ್ ಪಾಸಿಬಲ್ ಸರ್ಕ್ಯುಲೇಷನ್ ಆಫ್ ಎಕ್ಸಾಮ್ ಮೆಟೀರಿಯಲ್ ಥ್ರೂ ಮೆಸೇಜಿಂಗ್ ಆ್ಯಪ್ಸ್. ನಾನು ಹೇಳ್ತಾ ಇದ್ದಲ್ಲ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತಾ ಇದ್ರು, ಇಷ್ಟು ಅಮೌಂಟ್ ಕೊಟ್ರಿ ಇಷ್ಟು ನಾನು ಶೇರ್ ಮಾಡ್ಬಿಡ್ತೀನಿ ನಿಮಗೆ ಅಂತ. ಸೊ ಅದರಲ್ಲೂ ಒಂದು ನೋಡ್ಬೋದು. ಅಂಡ್ ಸ್ಟೂಡೆಂಟ್ಸ್ ರಿಪೋರ್ಟೆಡ್ ಅಕ್ಯುರೇಟ್ ಪ್ರೆಡಿಕ್ಷನ್ ಶೀಟ್ಸ್ ಏನ್ ಬಂದಿತ್ತು, ಅಪ್ರೂವ್ ಕೇರಳ ಅಂಡ್ ರಾಜಸ್ಥಾನ್ ಸಿಕಾರ್ ವೆರಿ ಕ್ವಶನ್ ಬ್ಯಾಂಕ್ ಆಫ್ 300 ಕ್ವಶನ್ಸ್ ಆಲ್ರೆಡಿ ಸೇಡ್ ಬಿಫೋರ್ ಎಕ್ಸಾಮ್ ವಿತ್ ನಿಯರ್ಲಿ 150 ಮ್ಯಾಚ್ ಪೇಪರ್. ಅಂದ್ರೆ ಈ ತರ ಗೆಸ್ಟ್ ಕ್ವಶನ್ಸ್ ಬರುತ್ತಲ್ವಾ, ಇಷ್ಟು ಕ್ವಶನ್ಸ್ ಬರ್ಬೋದು ನಿಮಗೆ, ಈ ತರ ಕ್ವಶನ್ಸ್ ಬರ್ಬೋದು ಅಂತ ಏನ್ ಬರೆಸ್ತಾರೆ. ಸೊ ಅದರಲ್ಲಿ ಅರೌಂಡ್ 150 ಕ್ವಶನ್ಸ್ ಏನೋ ಅದು ಎಕ್ಸಾಕ್ಟ್ ಸೇಮ್ ಕ್ವಶನ್ಸ್ ಆ ತರ ಏನ್ ಬರ್ಸಿದ್ದಾರೆ ಅಲ್ಲೇ ಬಂದಿದೆ ಅದ್ರೊಳಗಡೆ. ಸೊ ಹಂಗಾಗಿ ಇನ್ನೂ ಸಸ್ಪೆಕ್ಟ್ ಜಾಸ್ತಿ ಆದ್ರಿಂದ ಅವ್ರ ಮೇಲೆ ಡೌಟ್ ಎಲ್ಲ ಗೊತ್ತಾಗ್ಬಿಟ್ಟು ಡೌಟ್ ಮಾಡ್ಬಿಟ್ಟು ಅವ್ರನ್ನೆಲ್ಲ ಹಿಡಿತಾ ಇದಾರೆ ಒಬ್ಬೊಬ್ರು. ಇದೊಂದ್ಸಲ ಸಖತ್ತು ಚೈನ್ ಲಿಂಕ್. ಅಂಡ್ ಇದರಲ್ಲಿ ಟೆಕ್ನಾಲಜಿನ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಅಂದ್ರೆ ಮೈನ್ ಆಗಿ ವಾಟ್ಸಪ್ ಅಲ್ಲಿ
ಏನಂತಾರೆ ವಾಟ್ಸಪ್ ಕಮ್ಯುನಿಟಿ ಬರುತ್ತಲ್ಲ, ಕಮ್ಯುನಿಟಿ ಮಾಡ್ಬೋದು. ಅದಾದ್ಮೇಲೆ ವಾಟ್ಸಪ್ ಚಾನಲ್ಲು ಸಹ ಮಾಡ್ಬೋದಲ್ಲ. ಸೊ ಅದರಲ್ಲಿ ಯೂಸ್ ಮಾಡಿಕೊಂಡು ಅವರು ಎಲ್ಲರಿಗೂ ಶೇರ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಯಾರು ದುಡ್ಡು ಕೊಡ್ತಾರೆ ಅದ್ರ ಮೇಲೆ ಜಾಸ್ತಿ ಪ್ರಿಕಾಷನ್ಸು ಆ ಥರ ಲೀಕ್ ಮಾಡೋದನ್ನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದೊಂದು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಯಾವ ಥರ ಆಗಿದೆ ಅಂತದ್ದು. ಆ್ಯಂಡ್ ಕರೆಂಟ್ ಎಕ್ಸಾಮ್ ಸಿನಾರಿಯೋ ಅದಾದಮೇಲೆ ಸೊ ನೆಕ್ಸ್ಟು ನಾನು ಹೇಳೋದಾದ್ರೆ, ಸೊ ಈಗಿನ ಟಫ್ ಟೈಮ್ ಏನಿದೆ, ಸೊ ಇದೊಂದು ನಿಜವಾಗ್ಲೂ ಟಫ್ ಟೈಮ್. ಯಾಕಂದ್ರೆ ನೀವು ಒಂದ್ಸಲ ಓದಾಗಿದೆ, ಎಕ್ಸಾಮ್ ಎಲ್ಲ ಬರ್ದಾಗಿದೆ, ನೀವು ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿರ್ತೀರ. ಬಟ್ ಏನಾಗುತ್ತೆ, ಈ ಥರ ಆಗ್ಬಿಟ್ರೆ ಏನು ಮಾಡೋದಪ್ಪ ಅಂತ ಅನ್ಸ್ಬಿಡುತ್ತಲ್ವಾ. ಸೊ ಏನ್ ಅಂದ್ಕೊಳ್ಳಿ ಅಂದ್ರೆ, ನೀವು ಫ್ರೆಶ್ ಆಗಿ ಬರಿತೀನಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ತನಕ ಏನಾಗಿದೆ ಅದನ್ನ ಮರ್ತ್ಬಿಟ್ಟು, ಸೊ ಇವಾಗ ಹೆಂಗಂದ್ರು CET ಆಗಿದೆ, PUC ಆಗಿದೆ, ಆಮೇಲೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿದೆ, ಎಲ್ಲದೂ ಎಕ್ಸಾಮ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಕರೆಂಟ್ಲಾಗಿ ಏನ್ ಯೋಚನೆ ಮಾಡಿ ಅಂದ್ರೆ, ಓಕೆ ಇಷ್ಟ ಆಗಿದೆ, ಮುಗಿಯೋಣ. ನಿಮ್ ಕೈಲಿರೋ ಕಂಟ್ರೋಲ್ ಏನಿದೆ ಅದನ್ನ ಮಾತ್ರ ನಾವು ಯೋಚನೆ ಮಾಡ್ಬೇಕಾಗತ್ತಲ್ವಾ. ಸೊ ಆಗೋಗಿದೆ ಇವಾಗ. ಸೊ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಿಡಿ. ಮನೇಲಿ ಹೇಳ್ತಾರೆ ಈ ತರ ಎಲ್ಲ ಆಗಿದೆ ಬಿಡಪ್ಪ ಅಂತ. ಸೊ ಇದನ್ನ ಪಾಸಿಟಿವ್ ಆಗಿ ತಗೊಂಡೋದ್ರೆ ಯಾವ ತರ ತಗೋಬಹುದು ಅಂದ್ರೆ, ಸೊ ಇವಾಗ ನೀವೇನೋ ಒಂದು ಮಿಸ್ ಮಾಡಿರ್ತೀರ, ಒಂದು ಪ್ರಿಪ್ರೇಷನ್ ಏನೋ ಮಿಸ್ ಆಗಿರುತ್ತೆ, ಯಾವುದೋ ಒಂದು ಕಾನ್ಸೆಪ್ಟ್ಸ್ ಮಿಸ್ ಮಾಡಿರ್ತೀರ ಆ ಟೈಮಲ್ಲಿ. ಸೊ ಅದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಕೊಡಿ. ಅದಾದ್ಮೇಲೆ ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ಸ್ ಏನಿರುತ್ತೆ, ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ಸ್ ಮತ್ತೆ ಸ್ಟ್ರಾಂಗ್ ಟಾಪಿಕ್ಸ್ ಏನಿರುತ್ತೆ ಅದ್ರ ಮೇಲೆ ಇನ್ನೂ ಜಾಸ್ತಿ ಅಂದ್ರೆ ಒತ್ತನ್ನ ಕೊಡಿ. ಯಾಕಂದ್ರೆ ಸ್ಕೋರಿಂಗ್ ಸಬ್ಜೆಕ್ಟ್ ಚೆನ್ನಾಗಾದ್ರೆ, ನಿಮಗೆ ಟಾಪಿಕ್ಸ್ ಚೆನ್ನಾಗಾದ್ರೆ, ಅಲ್ಲಿ ನೀವು ಟೈಮ್ನ ಕಡಿಮೆ ಸ್ಪೆಂಡ್ ಮಾಡಿಬಿಟ್ರೆ, ಸೊ ನೀವು ಆರಾಮಾಗಿ ಬೇರೆ ಕಡೆ ಇನ್ನೂ ಯೋಚನೆ ಮಾಡಿ ಆನ್ಸರ್ ಮಾಡಿಬಿಟ್ರೆ, ಅಲ್ಲೇ ನಿಮಗೆ ಕ್ವಶನ್ಸ್ ಎಲ್ಲ ಸಾಲ್ವ್ ಆದ್ರೆ ಅದನ್ನು ಸಹ ನೀವು ಕವರ್ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಮ ಒಂದು ಸ್ಟ್ರಾಂಗ್ ಇದನ್ನ ಪಾಸಿಟಿವ್ ತಗೊಳ್ಳಿ. ಫಸ್ಟ್ ಆಗೋಗಿದೆ. ಸೊ ನಿಮ್ ಕೈಲಿ ಕಂಟ್ರೋಲ್ ಏನೂ ಇಲ್ಲ. ನಿಮ್ ಕೈ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ, ನೆಕ್ಸ್ಟ್ ಬರೋ ಎಕ್ಸಾಮ್ನ ಇನ್ನೂ ಚೆನ್ನಾಗಿ ಮಾಡಿ ಅಷ್ಟೇ. ಇನ್ನು ಅಷ್ಟೇನು ಚೆನ್ನಾಗಿಲ್ಲ, ಇನ್ನೂ ಚೆನ್ನಾಗಿ ಮಾಡಿ. ಚೆನ್ನಾಗಿ ಮಾಡಿರೋರಾದ್ರೆ ಇನ್ನೂ ಚೆನ್ನಾಗಿ ಮಾಡಕ್ಕೆ ಯಾವ ತರ ಆಗುತ್ತೆ ಅಂತ ಯೋಚನೆ ಮಾಡಿ ಅಷ್ಟೇ. ಥಿಂಕ್ ಆಫ್ ಕಾಂಪಿಟೇಟರ್ಸ್, ಬಿಕಾಸ್ ನಿಮಗೆ 22 ಲಕ್ಷ ಜನ ಇದ್ದಾರೆ. ಸೊ ನೀವು ಒಂದಿನ ಮಿಸ್ ಮಾಡಿದ್ರು, ಅವ್ನು ಒಂದಿನ ಜಾಸ್ತಿ ಓದಿದ್ರು, ಅವ್ನು ಚೆನ್ನಾಗಿ ಓದಿದ್ರೆ, ನಿಮ್ಗೆ ಅವ್ನ್ ಕ್ವಶನ್ ಸಾಲ್ವ್ ಮಾಡಿ ನೀವು ಕ್ವಶನ್ ಸಾಲ್ವ್ ಮಾಡಕ್ಕಿಲ್ಲ ಅಂದ್ರೆ ಅಲ್ಲೇ ಕಾಂಪಿಟೇಷನ್ ಡೌನ್ ಆಗ್ಬಿಡುತ್ತಲ್ವಾ. ಸೊ ಅದನ್ನು ತಲೆ ಇಟ್ಕೊಳ್ಳಿ. ಇದನ್ನ ಚೆನ್ನಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಫೇಸ್ ಮಾಡೋದನ್ನ ಅಷ್ಟೇ ತಲೆ ಇಟ್ಕೊಳ್ಳಿ ಅಷ್ಟೇ. ಅದ್ಬಿಟ್ಟು ಬೇರೆ ಏನೂ ಇಲ್ಲ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ CET ಯಾವ ತರ ನೆಕ್ಸ್ಟ್ ಯಾವ ತರ ಪ್ರೊಸೀಜರ್ ಇರುತ್ತೆ, ಆಮೇಲೆ ಆಪ್ಷನ್ ಎಂಟ್ರಿ ಇರ್ಬೋದು, ಕೋರ್ಸಸ್ ಇರ್ಬೋದು, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಆಯ್ತಾ. ನಾನು ಜಸ್ಟ್ ಹೇಳ್ತಾ ಇದ್ದೀನಿ, ಬಿಕಾಸ್ ತುಂಬಾ ಜನ ನೋಡೋರಲ್ಲಿ ಅಟ್ಲೀಸ್ಟ್ 1%, 2% ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಅಂಡ್ ಇದೇ ನನಗೆ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದು ನನಗೆ ಇಟ್ ಫೀಲ್ಸ್ ಲೈಕ್ ಎ ಸಪೋರ್ಟ್ ಅಂತ. ಓಕೆನಾ. ಸೊ ಕಮಿಂಗ್ ಬ್ಯಾಕ್ ಟು ದ ಎಕ್ಸಾಮ್ ಸ್ಟ್ರಾಟಜಿ. ಅಂಡ್ ಇನ್ನು ಹೇಳೋದಾದ್ರೆ, ಸೊ ನೀವು ಸ್ಟ್ರಾಂಗ್ ಟಾಪಿಕ್ಸ್ ಮೇಲೆ ಫಸ್ಟ್ ಪರ್ಫೆಕ್ಟ್ ಆಗಿ ಅಷ್ಟೇ. ಇವಾಗ ಟಾಪಿಕ್ಸ್ ಬರ್ತೀನಿ ನೆಕ್ಸ್ಟ್, ಅಲ್ಲೊಂದು ಸ್ಟ್ರಾಟಜಿ ಏನ್ ಬರುತ್ತೆ ಅದ್ರ ಬಗ್ಗೆ ಬರ್ತೀನಿ. ಅಂಡ್ ಪಾಸಿಟಿವ್ ತಗೊಳ್ಳಿ, ಆರಾಮಾಗಿ ಯೋಚನೆ ಮಾಡಿ. ಡೈಲಿ ಒಂದು 8-9 ಅವರ್ಸ್ 100% ಎಫರ್ಟ್ಸ್ ಹಾಕ್ಬೋದು. ಬಿಕಾಸ್ ಇಲ್ಲಿ ನೀವು ಮಿಸ್ ಮಾಡಿಬಿಟ್ರೆ ಮುಂದೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೇನೆ. ಅಂಡ್ ನಿಮ್ಮ ಡ್ರೀಮು ಟು ಬಿಕಮ್ ಎ ಡಾಕ್ಟರ್, ಸೊ ಅದು ಸಹ ಏನು ಏನಂತಾರೆ, ಡ್ರೀಮ್ ರಿಯಾಲಿಟಿ ಆಗ್ಲಿ ಅಂತ ನಾನು ಹೇಳ್ತೀನಿ. ಯಾಕೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ಹೇಳೋದಾದ್ರೆ, ಫಿಸಿಕ್ಸ್ ಅಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ, ಕ್ವಶನ್ಸ್ ಬರುತ್ತೆ. ಕ್ವಶನ್ಸ್ ಬಂದಾದ್ಮೇಲೆ ಆಮೇಲೆ ಥಿಯರಿ ಬರುತ್ತೆ. ಸೊ ಆಸ್ ಆಫ್ ನಾವು ನಾನು ನೋಡ್ತಾ ಇದ್ದೆ ಯಾವ ತರ ಇರುತ್ತೆ ಅಂತಲ್ವಾ. ನಿಮಗೆ 45 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 35 ಕ್ವಶನ್ಸ್ ನೀವು 100% ಮಾಡಲೇಬೇಕು. ಅದಾದ್ಮೇಲೆ ಇನ್ನ 15 ಕ್ವಶನ್ಸ್ ಕೊಡ್ತಾರೆ, ಅದರಲ್ಲಿ 10 ಕ್ವಶನ್ಸ್ ನೀವು ಸೆಲೆಕ್ಟೆಡ್ ಕ್ವಶನ್ಸ್ ನೀವು ಇದು ಮಾಡ್ಕೋಬೇಕು. ಸೊ ದಟ್ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಗೆ ಎರಡು ಒಂದೇನೆ. ಕೆಮಿಸ್ಟ್ರಿಗೂ ಸೇಮು, ಫಿಸಿಕ್ಸ್ಗೂ ಸೇಮ್ ಸ್ಟ್ರಾಟಜಿ ಇರುತ್ತೆ, ಹೌದಾ. ಸೊ ಇದರಲ್ಲಿ ನಿಮಗೆ ಟಾಪಿಕ್ ವೈಸ್ ವೈಟೇಜ್ ಗೊತ್ತಿರುತ್ತೆ. ಸೊ ಟಾಪಿಕ್ ವೈಸ್ ವೈಟೇಜ್ ಗೊತ್ತಿರುತ್ತೆ. ಅದಾದ್ಮೇಲೆ ನಿಮಗೆ ಚಾಪ್ಟರ್ ವೈಸ್ ವೈಟೇಜ್ ಗೊತ್ತಿರುತ್ತೆ. ಅದಾದ್ಮೇಲೆ ನೀವು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇರ್ತೀರಾ ಅದನ್ನ ಸ್ವಲ್ಪ ಬರ್ಕೊಳ್ಳಿ, ಆಯ್ತಾ. ಅದನ್ನ ಬರ್ಕೊಂಡು ಇದ್ರಲ್ಲಿ ಎಷ್ಟಾಗುತ್ತೆ ಅಂತ ನಿಮಗೆ ಕ್ವಶನ್ಸ್ ನ ತಗೊಳ್ಳಿ. ಇವಾಗ 45 ಕ್ವಶನ್ಸ್ ಅಲ್ಲಿ ನಿಮಗೆ 35 ಕ್ವಶನ್ಸ್ ಏನೇ ಬಂದ್ರು ಈ ಟಾಪಿಕ್ಸ್ ಅಲ್ಲಿ ನೀವು ಮಾಡ್ತೀರಾ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ಇದು 100% ಮಾಡ್ತೀರಾ. ಅದಾದ್ಮೇಲೆ ಈ 35 ಟಾಪಿಕ್ಸ್ ಅಲ್ಲಿ ಬರೋ ಕ್ವಶನ್ಸ್ಗೆ ಏನೇನು ಫಾರ್ಮುಲಾಸ್ ಬರುತ್ತೆ, ಒಂದು ಫಾರ್ಮುಲಾಸು, ಆಮೇಲೆ ಏನಂತಾರೆ, ಫಾರ್ಮುಲಾಸ್ ಇರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ಸ್ಗಳು. ಇವಾಗ ಗ್ರಾವಿಟೇಷನ್ ಅಲ್ಲಿ ಥಿಯರಿಟಿಕಲ್ ಕ್ವಶನ್ಸ್ ಯಾವ ತರ ತೆಗಿಬಹುದು, ಇವಾಗ ಎಸ್ಕೇಪ್ ವೆಲಾಸಿಟಿಲಿ ಯಾವ ತರ ತಗೋಬಹುದು, ಅದಾದ್ಮೇಲೆ ಟಾರ್ಕ್ ಅಲ್ಲಿ ಯಾವ ತರ ಕ್ವಶನ್ಸ್ ತಗೋಬಹುದು, ಅದಾದ್ಮೇಲೆ ಕೈನೆಟಿಕ್ ಎನರ್ಜಿ ಮತ್ತೆ ಪೊಟೆನ್ಷಿಯಲ್ ಎನರ್ಜಿ, ಸ್ಟಾಟಿಕ್ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಇರ್ಬೋದು, ಥರ್ಮೋಡೈನಮಿಕ್ಸ್ ಇರ್ಬೋದು, ಅದ್ರ ಮೇಲೆ ಯಾವ ತರ ಕ್ವಶನ್ಸ್ಗಳು ಬರ್ಬೋದು, ಅದನ್ನೆಲ್ಲ ನೀವು ಥಿಯರಿ ವೈಸ್ ಏನಿರುತ್ತೆ ಅದನ್ನೆಲ್ಲ ಬರ್ಕೊಳ್ಳಿ. ಸೊ ಇನ್ನೂ ಬೆಸ್ಟ್ ಅಂದ್ರೆ ಸಿಗುತ್ತೆ ನಿಮಗೆ ಹೊರಗಡೆ 100%. ಫಿಸಿಕ್ಸ್ ಸಿಂಪಲ್ ಕಾನ್ಸೆಪ್ಟ್ಸ್ +2 ಮತ್ತೆ +1 ಅಂತ ಆನ್ಲೈನ್ ಹುಡುಕಿದ್ರು
ಸಿಗುತ್ತೆ, ಅದನ್ನ ತರಿಸ್ಕೊಳ್ಳಿ. ಡೈಲಿ ಒಂದೊಂದ್ಸಲ ಓದ್ತಾ ಇರಿ, ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಅದು ರಿವಿಷನ್ ಮಾಡ್ತಾ 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 ಇದ್ರೆ ಡೈಲಿ 2-3 ಸಲ ಏನಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ರಿವಿಷನ್ ಮಾಡಿ ನೀವು ಓದ್ಕೊಂಡು ಕುತ್ಕೋಬೇಕಾದ್ರೆ ಫಸ್ಟ್. ಅದಾದ್ಮೇಲೆ ಮಲ್ಕೊಳೋಗಿಂತ ಮುಂಚೆ, ಅದಾದ್ಮೇಲೆ ಮಧ್ಯೆ ಯಾವಾಗಾರು ಒಂದ್ಸಲ ರಿವಿಷನ್ ಮಾಡಿ. ಯಾಕಂದ್ರೆ ನಿಮಗೆ ಗೊತ್ತಾಗ್ತಿರ್ಬೇಕು ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಎಮ್ ಸ್ಕ್ವೇರ್, ಅದಾದ್ಮೇಲೆ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಟು ಮಾಸ್ ಇಂಟು ವೆಯ್ಟ್ ಇಂಟು ಹೈಟ್, ಅದಾದ್ಮೇಲೆ ಪ್ರತಿಯೊಂದು ಟರ್ಮಿನಾಲಜಿನೂ ಗೊತ್ತಾಗಿರ್ಬೇಕು. ಯಾಕಂದ್ರೆ ಗ್ರಾವಿಟೇಷನ್ ಈಸ್ ಈಕ್ವಲ್ ಟು ಗ್ರಾವಿಟೇಷನ್ ಕಾನ್ಸ್ಟೆಂಟ್ m1m2/r² ಅಂತ ಬರುತ್ತಲ್ವಾ. ಇದು ಹಿಂಗಂದ್ರೆ ಏನು, ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂದ್ರೆ ಎಷ್ಟು, m1 ಅಂದ್ರೆ ಏನು, m2 ಅಂದ್ರೆ ಏನು, r² ಅಂದ್ರೆ ಏನು. ಸೊ ಈ ತರನೇ ಸಿಂಬಲ್ ಪೆಂಡುಲಮ್ ಅಲ್ಲೂ ಇದೇ ತರ ಕ್ವಶನ್ಸ್ ಬರುತ್ತೆ ಅಲ್ವಾ. ಸೊ ನೀವು ಏನ್ ಮಾಡ್ಕೋಬೇಕು ಅಂದ್ರೆ ಫಾರ್ಮುಲಾಸ್ ಬರ್ಕೋಬೇಕು. ಫಾರ್ಮುಲಾಸ್ ಅಲ್ಲಿ ನೆಕ್ಸ್ಟ್ ಆ ಫಾರ್ಮುಲಾಸ್ ಗಳ ಫುಲ್ ಫಾರ್ಮ್ ಗಳನ್ನ ತಿಳ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳೋದಾದ್ರೆ, ಸೊ ಗ್ರಾವಿಟೇಷನ್ ಎನರ್ಜಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಇರುತ್ತೆ, m1m2/r² ಇರುತ್ತೆ, ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಗ್ರಾವಿಟೇಷನ್ ಎನರ್ಜಿ ಇಂಕ್ರೀಸ್ ಆದ್ರೆ ಯಾವಾಗ ಇಂಕ್ರೀಸ್ ಆಗುತ್ತೆ ಅಂತ ಒಂದು ಕ್ವಶನ್ ಬರುತ್ತೆ ಅಂತ ಅನ್ಕೊಂಡ್ರೆ, ಅದ್ರಲ್ಲಿರುವಂತ ರೇಡಿಯಸ್ ಕಡಿಮೆ ಆದ್ರೆ ಅದು ನಿಮಗೆ ಗ್ರಾವಿಟೇಷನ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾಕೆ? ಬಿಕಾಸ್ ದೀಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಒಂದ್ ಜಾಸ್ತಿ ಆದ್ರೆ ಒಂದ್ ಕಡಿಮೆ ಆಗುತ್ತೆ, ಅದಕ್ಕೆ ಅದು ಆಪೋಸಿಟ್ ಆಗಿರುತ್ತೆ ಅಷ್ಟೇನೆ. ಸೊ ಮಾಸ್ ಜಾಸ್ತಿ ಆದ್ರೆ ಗ್ರಾವಿಟೇಷನ್ ಜಾಸ್ತಿ ಆಗುತ್ತೆ, ಆ ತರ. ಸೊ ದೀಸ್ ಟೂ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ದೀಸ್ ಟೂ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ದೀಸ್ ಮಾಸ್ ಅಂಡ್ ರೇಡಿಯಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಮಾಸ್ ಜಾಸ್ತಿ ಆಗಿ ರೇಡಿಯಸ್ ಜಾಸ್ತಿ ಆದ್ರೆ, ರೇಡಿಯಸ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್, ಇಲ್ಲಿ m1 ಮತ್ತೆ m2. ಸೊ ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ನ ತಗೊಂಡು ನೀವು ಓದಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂತ. ಅಫ್ಕೋರ್ಸ್ ಇದನ್ನ ಲೆಕ್ಚರರ್ಸ್ ಸಹ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ, ಎಲ್ಲದೂ ಆಗಿರುತ್ತೆ. ಬಟ್ ವಾಟ್ ಐ ಬಿಲೀವ್ ಇಸ್, ಈ ತರ ಏನೋ ಒಂದು ನಿಮಗೆ ಈ ತರನೇ ಓದಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಸಹ ಒಂದು ಐಡಿಯಾ ಸಿಗುತ್ತೆ. ಅಂಡ್ ದಟ್ಸ್ ವಾಟ್ ಮೋಸ್ಟ್ ಪೀಪಲ್ ಡೂ ಅಂತ ವಾಟ್ ಐ ಬಿಲೀವ್. ಅಂಡ್ ನಿಮಗೆ ಈ ಐಡಿಯಾ ಇನ್ನು ಚೆನ್ನಾಗಿ ನೀವು ಬಿಲ್ಡ್ ಮಾಡ್ತಾ ಮಾಡ್ತಾ ಹೋಗ್ತಿದ್ದೀರಾ ಅಂದ್ರೆ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಯಾವ ತರ ನೀವು ಚೆನ್ನಾಗಿ ಓದ್ಕೋಬಹುದು ಅಂತ ಹೇಳಿ. ಅಂಡ್ ಕೆಮಿಸ್ಟ್ರಿಗೆ ಬಂದ್ರೆ, ಐ ವಾಸ್ ನಾಟ್ ದಟ್ ಮಚ್ ಗುಡ್ ಇನ್ ಕೆಮಿಸ್ಟ್ರಿ, ಬಟ್ ಐ ಕಾನ್ಸಂಟ್ರೇಟ್ ಮೇನ್ಲಿ ಆನ್ ದ ಸ್ಟ್ಯಾಟಿಕ್ ಪಾರ್ಟ್ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಬರುತ್ತಲ್ಲ ಅಲ್ಲಿ. ಅಂಡ್ ನೀವು ಅಷ್ಟೇನೆ ನಿಮ್ಮ ಕೋರ್ ಟಾಪಿಕ್ ಏನಿರುತ್ತೆ ಅದಾದ್ಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆಮೇಲೆ ಏನು ಒಂದು ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಬರುತ್ತಲ್ವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ, ರೊಡಾಲ್ಫ್ ರಿಯಾಕ್ಷನ್, ಆಮೇಲೆ ಡಿಫ್ರೆಂಟ್ ರಿಯಾಕ್ಷನ್ಸ್ ಗಳು ಏನ್ ಬರುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿ. ಅದಾದ್ಮೇಲೆ ಅದ್ರಲ್ಲಿ ಬರುವಂತ ಈಕ್ವೇಶನ್ ಅಲ್ವಾ, ಈಕ್ವೇಶನ್. ಸೊ ಕೆಮಿಸ್ಟ್ರಿ ಏನಂದ್ರೆ ನೀವು ಕ್ವಶನ್ ನೋಡ್ಕೊಂಡ್ಬಿಟ್ಟು ಅದನ್ನ ಡಿಕೋಡ್ ಮಾಡಿ ಆಪ್ಷನ್ಸ್ ನೋಡಿ ಡಿಲೀಟ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಸೊ ಆ ತರ ಇರುತ್ತೆ. ಸೊ ಆ ತರ ಒಂದು ಕಾನ್ಸೆಪ್ಟ್ ನ ಚೆನ್ನಾಗಿ ತಿಳ್ಕೊಳ್ಳಿ. ಒಬ್ಬೊಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಕೆಮಿಸ್ಟ್ರಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ ನಿಮಗೆ. ಸೊ ಆ ತರದವ್ರು ಈ ತರ ಒಂದು ಆಪ್ಷನ್ ನೋಡ್ಕೊಂಡು ಒಂದೊಂದನ್ನೇ ಮಾಡ್ತಾ ಹೋಗ್ಬೋದಲ್ವಾ. ಸೊ ಇದೊಂದು. ಆಮೇಲೆ ಬಯಾಲಜಿ. ಸೊ ಬಯಾಲಜಿ ನನಗೆ ತುಂಬಾ ಫೇವ್ರೇಟ್ ಒಂದು ಸಬ್ಜೆಕ್ಟ್. ಫಸ್ಟ್ ಫಿಸಿಕ್ಸ್, ಆಮೇಲೆ ಬಯಾಲಜಿ ಅಂತಾನೆ ಹೇಳ್ಬೋದು. ಸೊ ಬಯಾಲಜಿನೂ ಅಷ್ಟೇ ನಿಮಗೆ ತುಂಬಾ ಕಾನ್ಸೆಪ್ಟ್ಸ್ ಬರ್ತಾ ಇರುತ್ತೆ. ಅದರಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡೋದಂದ್ರೆ ಜೆನೆಟಿಕ್ಸ್ ಇರ್ಬೋದು, ಆಮೇಲೆ ಎಕಾಲಜಿ ಇರ್ಬೋದು, ಅದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ, ಲಿವಿಂಗ್ ವರ್ಡ್ ಇರ್ಬೋದು, ಆಮೇಲೆ ಝೂಲಜಿ ಪಾರ್ಟ್ಸ್, ಅನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್ ಅದ್ರಲ್ಲಿ ಬರುತ್ತೆ. ಸೊ ಇದರಲ್ಲಿ ನೀವೇನಾದ್ರೂ ಎಕೋಸಿಸ್ಟಮ್ ಮತ್ತೆ ಎಕಾಲಜಿಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ನನ್ನಿಂದ ಏನಾದ್ರು ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾವ್ದಾದ್ರು ಟಾಪಿಕ್ ಇದ್ರೆ ನಾನು ಎತ್ಕೊಂಡು ಚೆನ್ನಾಗಿ ಮಾಡ್ಕೊಡ್ತೀನಿ. ಯಾಕಂದ್ರೆ ಎಕಾಲಜಿ ಮತ್ತೆ ಎಕೋಸಿಸ್ಟಮ್, ಆಮೇಲೆ ಆ ತರ ಕಾನ್ಸೆಪ್ಟ್ ನನಗೆ ಕಥೆ ರೂಪದಲ್ಲಿ ಹೇಳಿ, ಸೊ ದಟ್ ಯು ಕ್ಯಾನ್ ಗೋ ಥ್ರೂ ದ ಕ್ವಶನ್ಸ್, ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್, ಡಿಲೀಟ್ ದ ಆಪ್ಷನ್ಸ್ ಅಂಡ್ ಪಿಕ್ ಅಪ್ ದ ಬೆಸ್ಟ್ ಒನ್ ಆಪ್ಷನ್ ಅಂತ ಹೇಳಿ ಆ ತರ ಒಂದು ಹೆಲ್ಪ್ ಮಾಡ್ಬೇಕಂತಾನೆ ಇದೆ. ಸೊ ಅದನ್ನ ನಾನು ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಯಾವ ಟಾಪಿಕ್ ನಿಮಗೆ ಹೇಳ್ಕೊಡ್ಬೇಕು ಅಂತಿದ್ರು ಅಟ್ಲೀಸ್ಟ್ ವಾರದಲ್ಲಿ ಒಂದೊಂದು ಸೀರೀಸ್ ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಸೊ ದಟ್ ಯು ಕ್ಯಾನ್ ಸ್ಕೋರ್ ರಿಯಲಿ ಬೆಟರ್. ಸೊ ನನ್ನಿಂದ ಏನ್ ಹೆಲ್ಪ್ ಆಗುತ್ತೆ ಅದನ್ನ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ರೀಡಿಂಗ್ ಬೇಸ್ಡ್ ಆನ್ ವೈಟೇಜ್ ಏನಿತ್ತು ಅದನ್ನ ನೀವು ಕನ್ಸಿಡರ್ ಮಾಡ್ಲೇಬೇಕಾಗುತ್ತೆ. ಅಂಡ್ ಸೊ ಇಲ್ಲೇ ಹೇಳೋದಾದ್ರೆ, ಇದೊಂದು ವೆಬ್ಸೈಟ್ ಆನ್ಲೈನ್ ಅಲ್ಲೇ ಸಿಗುತ್ತೆ ನಿಮಗೆ. ಸೊ ಯಾವ್ದಾದ್ರು ವೆಬ್ಸೈಟಿಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಯಾವ ತರ ಇರುತ್ತೆ ಅಂತ ವೇಟೇಜ್ಗಳು. ಅಂಡ್ ಸೊ ನೋಡೋಣ ಬನ್ನಿ. ಇಲ್ಲಿ ಝೂಲಜಿ ಇದೆ, ಅನಿಮಲ್ ಕಿಂಗ್ಡಮ್ ಅಲ್ಲಿ 5 ಕ್ವಶನ್ಸ್ ಬರುತ್ತೆ ಅನ್ಸುತ್ತೆ. ಸೊ ಯಾವ ಕ್ವಶನ್ಸ್ ಬರ್ಬೋದು ಇದರಲ್ಲಿ, ಸೊ ಯಾವ ಟಾಪಿಕ್ಸ್ ನ ನೀವು ಚೆನ್ನಾಗಿ ತಿಳ್ಕೊಬೇಕು, ಆ ತರ ನೀವು ವೈಟೇಜ್ ಮೇಲೆ ಓದ್ತಾ ಹೋದ್ರೆ ಸೊ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ನ್ಯೂರಲ್ ಕಂಟ್ರೋಲ್ ಕೋಆರ್ಡಿನೇಷನ್, ಸೊ ನ್ಯೂರಾನ್ಸ್ ಎಷ್ಟು ಬರುತ್ತೆ, ನ್ಯೂರಾನ್ಸ್ ನಂಬರ್ಸ್ ಇಂದ ಹಿಡ್ಕೊಂಡು ನ್ಯೂರಾನ್ಸ್ ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹಿಡ್ಕೊಂಡು ನ್ಯೂರಾನ್ ಸ್ಟ್ರಕ್ಚರ್ ನಿಮಗೆ ಗೊತ್ತಿರಬೇಕು. ಅದ್ರಲ್ಲಿ ಯಾವ್ದಾದ್ರು ಸೆಲ್ಸ್ ಮತ್ತೆ ಆರ್ಗನ್ಸ್ ಇರುತ್ತೆ, ಅದರಲ್ಲಿ ಮತ್ತೆ ಯಾವ ಪಾರ್ಟ್ಸ್ ಇರುತ್ತೆ, ಅದ್ರ ಫಂಕ್ಷನಾಲಿಟಿ ತಿಳ್ಕೊಂಡಿರ್ಬೇಕು, ಅದು ಗೊತ್ತಾಗುತ್ತೆ. ಆಮೇಲೆ ಲೋಕೋಮೋಷನ್ ಮೂವ್ಮೆಂಟ್, ಆಮೇಲೆ ಹ್ಯೂಮನ್ ರಿಪ್ರೊಡಕ್ಷನ್, ಇದರಲ್ಲಿ ನಿಮಗೆ ಯಾವ ತರ ಕ್ವಶನ್ಸ್ ಬರ್ಬೋದು. ಸೊ ಬಯೋಮಾಲಿಕ್ಯೂಲ್ಸ್ ಇದೆ, ಬಯೋಡೈನಮಿಕ್ ಕನ್ಸರ್ವೇಷನ್ ಇದೆ. ಸೊ ಈ ಟಾಪಿಕ್ಸ್ ಮೇಲೆ ನಿಮಗೆ ಯಾವ್ದ್ರಲ್ಲಿ ನನ್ನಿಂದ ಏನಾದ್ರು ಹೇಳ್ಕೊಡ್ಬೋದು ನೀವು ಅಂತ ಹೇಳಿದ್ರೆ, ನನಗೆ ನೀವು ಟಾಪಿಕ್ ಯಾವ್ದಾದ್ರು ಹೇಳ್ಬೇಕು ಅಂತಿದ್ರೆ ಅಟ್ಲೀಸ್ಟ್ ಒಬ್ರಿದ್ರು ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ. ಕಮೆಂಟ್ ಅಲ್ಲಿ ತಿಳಿಸಿ ಅಷ್ಟೇ, ಸೊ ದಟ್ ಐ ಕ್ಯಾನ್ ರಿಯಲಿ ಕಾನ್ಸಂಟ್ರೇಟ್ ಅಂಡ್ ಡೂ. ಸೊ ಇದರಲ್ಲಿ ಗೊತ್ತಾಗುತ್ತೆ. ಸೊ ನಿಮಗೆ ಸಿನ್ಸ್ ಬಯಾಲಜಿ 90 ಕ್ವಶನ್ಸ್ ಇರೋದ್ರಿಂದ, ಸೊ ಇಲ್ಲಿ ನೀವು ವೈಟೇಜ್ ಇನ್ನು ಜಾಸ್ತಿ ಕೊಡ್ಬೇಕಾಗತ್ತೆ. ಆಮೇಲೆ ಸೊಲ್ಯೂಷನ್ಸ್ ಇರ್ಬೋದು, ಕೆನೆಟಿಕ್ಸ್ ಇರ್ಬೋದು, ಹೈಡ್ರೋಕಾರ್ಬನ್ಸ್ ಇರ್ಬೋದು, ತುಂಬಾ ಕ್ವಶನ್ಸ್ ಇದೆ ನೋಡಿ. ಸೊ ಇದ್ರ ಮೇಲೆ ನೀವು ಮಾಡ್ತಾ ಹೋಗುತ್ತೆ ಟಾಪಿಕ್ಸ್ ವೈಸ್ ಮೇಲೆ
ಮಾಡ್ಕೊಂಡು ಹೋದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಬಯಾಲಜಿನೂ ಅಷ್ಟೇ, ಫಿಸಿಕ್ಸು ಅಷ್ಟೇ, ಆ್ಯಂಡ್ ಕೆಮಿಸ್ಟ್ರಿನೂ ಅಷ್ಟೇ. ಸೊ ಆ ಥರ ಟಾಪಿಕ್ ವೈಸ್ ಮಾಡ್ಕೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅದಾದಮೇಲೆ ನನ್ನ ಒಂದು 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 ಟಿಪ್ಸು ಇನ್ನೂ ಹೇಳೋದಾದರೆ, ದಯವಿಟ್ಟು ಒಂದ್ಸಲ ಅಂದರೆ ಡೈಲಿ 2 ಮಾಕ್ ಟೆಸ್ಟ್ನ ಕೊಡಿ. ಮಾಕ್ ಟೆಸ್ಟು ಒಂದು ₹500 ₹600 ಯಾವ್ದಾದ್ರು ಒಂದು ಟೆಸ್ಟ್ ಸೀರೀಸಿಗೆ ಹೋದ್ರೂ ಪರವಾಗಿಲ್ಲ. ಆ್ಯಂಡ್ ಒಂದು ಒಳ್ಳೆ ರಿಸರ್ಚ್ ಮಾಡಿಬಿಟ್ಟು ಒಂದು ಒಳ್ಳೆ ಮಾಕ್ ಟೆಸ್ಟ್ ಕೊಡೋರು ಅಂತ ಒಂದು ವೆಬ್ಸೈಟ್ನ ನೋಡಿಕೊಂಡು, ಸಿನ್ಸ್ ಟೆಕ್ನಾಲಜಿ ಇಸ್ ಸೋ ವಾಸ್ಟ್ ನಾವು ಅಲ್ವಾ, ಡೈಲಿ ಒಂದೊಂದು 2 ಮಾಕ್ ಟೆಸ್ಟ್ ಕೊಡಿ. ಆ್ಯಂಡ್ ಯಾಕಂದರೆ ಹೇಳ್ತೀನಿ ನೋಡಿ, ಬೆಳಿಗ್ಗೆ ಫಸ್ಟು ನೀವು ಒಂದ್ಸಲ ರಿವಿಷನ್ ಮಾಡ್ತೀರಾ, ರಿವಿಷನ್ ಮಾಡಾದ್ಮೇಲೆ ಒಂದು ಮಾಕ್ ಟೆಸ್ಟ್ ಕೊಡಿ, ಆಯ್ತಾ. ಸೊ ಅದಾದ್ಮೇಲೆ ಪ್ರತಿಯೊಂದು ಕ್ವಶನ್ ಎಲ್ಲಿ ಮಿಸ್ ಮಾಡಿದ್ರಿ, ಏನ್ ಮಾಡಿದ್ರಿ ಅಂತ ಒಂದ್ಸಲ ನೋಡ್ಕೊಂಡು ಹೋಗಿ. ಅದಾದ್ಮೇಲೆ ಸಂಜೆ ತನಕ ಮತ್ತೆ ಓದಿ. ಸಂಜೆ ಆದ್ಮೇಲೆ ಮತ್ತಿನ್ನೊಂದ್ಸಲ ಸ್ನಾಕ್ಸ್ ಎಲ್ಲ ಆದ್ಮೇಲೆ ಇನ್ನೊಂದು ಮಾಕ್ ಟೆಸ್ಟ್ ಕೊಡಿ. ಸೊ ನೀವು ಎಷ್ಟು ಮಾಕ್ ಟೆಸ್ಟ್ ಕೊಡ್ತೀರಾ ಅಷ್ಟು ಒಳ್ಳೇದು. ಎಕ್ಸಾಂಪಲ್ ನಾನು ಹೇಳಿದ್ರೆ 25 ದಿನಕ್ಕೆ ಡೈಲಿ 2 ಮಾಕ್ ಟೆಸ್ಟ್ ಕೊಡ್ತೀರಾ ಅನ್ಕೊಳ್ಳಿ. 2 ಮಾಕ್ ಟೆಸ್ಟ್ ಕೊಟ್ರೆ 50 ಮಾಕ್ ಟೆಸ್ಟ್ ಕೊಟ್ಟಿರ್ತೀರಾ. 50 ಮಾಕ್ ಟೆಸ್ಟ್ ಆದ್ರೆ ಅಂದಾಜು 200 ಕ್ವಶನ್ ಅಲ್ಲಿ 50 ಅಂದ್ರೆ ಒಂದು ಎಷ್ಟಾಗುತ್ತೆ ನೀವು ಲೆಕ್ಕ ಹಾಕಿ, ಎಷ್ಟು ಕ್ವಶನ್ಸ್ನ ನೋಡಿರ್ತೀರ ನೀವು ಅಂತ. ಅದಾದ್ಮೇಲೆ ಅದರಲ್ಲಿರೋ ಸೊಲ್ಯೂಷನ್ಸು ನೀವೇನು ಮಿಸ್ ಮಾಡಿರ್ತೀರಾ ಅದ್ರ ಬಗ್ಗೆ ನೀವು ದಯವಿಟ್ಟು ಅದನ್ನ ಓದಿ. ಬಿಕಾಸ್ ನಾನು ಒಂದು ತಪ್ಪು ಮಾಡ್ತಾ ಇದ್ದೆ ಏನಂದ್ರೆ, ಕ್ವಶನ್ಸ್ ನೋಡ್ತಾ ಇದ್ದೆ, ಇದು ಆನ್ಸರ್ ಬರ್ಬೋದು, ಓಕೆ ಆನ್ಸರ್ ಬಂದಿರೋ ಓಕೆ, ಇಲ್ಲಾಂದ್ರೆ ಇದಕ್ಕೆ ಇದ ಆನ್ಸರ್ ಅಂತ ಅಷ್ಟೇ ಬಿಡ್ತಾ ಇದ್ದೆ. ಬಟ್ ಸೊಲ್ಯೂಷನ್ ನಾನು ನೋಡ್ತಾ ಇರಲಿಲ್ಲ, ಸೊಲ್ಯೂಷನ್ ಯಾವ ಥರ ಇದೆ ಅಂತ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಸೊ ಅದೊಂದು ತಪ್ಪು ನಾನು ಮಾಡ್ತಾ ಇದ್ದೆ. ಸೊಲ್ಯೂಷನ್ನ ಡಿಬಗ್ ಮಾಡಿ, ಯಾವಾಗಲೂ ಬ್ರೇಕ್ ಡೌನ್ ಮಾಡಿ. ಎಕ್ಸಾಂಪಲ್ ನಾನು ಇವಾಗ ಒಂದು ಕ್ವಶನ್ ನೋಡ್ತೀನಿ ನೋಡಿ, ಕ್ವಶನ್ ಪೇಪರಲ್ಲಿ ಹೇಳೋದಾದ್ರೆ, ಈ ವರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ನಾನು ಯಾವ ಥರ ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳೋದಾದ್ರೆ, ಬನ್ನಿ ಇವಾಗ ನೋಡಿ, ಯಾವ ಸೀರೀಸು ಯಾವುದು ಅಂತ ಗೊತ್ತಿಲ್ಲ. ಸೊ ಇಲ್ಲೊಂದು ಕ್ವಶನ್ ಇದೆ ನೋಡಿ, ದ ಸ್ಪೀಡ್ ಆಫ್ ಲೈಟ್ ಏನಿದೆ, ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ is taken as unity. If light takes 6 minutes 40 seconds to reach the earth from the sun, the distance between the sun and the earth in new unit is ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವಾಗಲೂ ಅಷ್ಟೇ, ಫಿಸಿಕ್ಸ್ ಕ್ವಶನ್ ಅಲ್ಲಿ ಯಾವಾಗಲೂ ಗಿವನ್ ಅಂತ ಏನ್ ಹೇಳ್ತಾರೆ, ಗಿವನ್ ಏನ್ ಕೊಟ್ಟಿದ್ದಾರೆ ಅಂತ ಅದನ್ನ ಬರ್ಕೊಳ್ಳಿ, ಆಯ್ತಾ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, ಲೈಟ್ ಇನ್ ವ್ಯಾಕ್ಯೂಮ್ ಇಸ್ ಟೇಕನ್ ಆಸ್ ಯೂನಿಟಿ, ಸ್ಪೀಡ್ ಆಫ್ ಲೈಟ್ ಇನ್ ಯೂನಿಟಿ ಅಂದ್ರೆ ವ್ಯಾಕ್ಯೂಮ್ ಅಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಅದನ್ನ ಬರ್ಕೋಬೇಕಾಗುತ್ತೆ. ಅದಾದ್ಮೇಲೆ ಇದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಟೇಕನ್ ಕೊಟ್ಟಿದ್ದಾರೆ 6 minutes 40 seconds. ಇದನ್ನ ನಾವು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡೋದಾದ್ರೆ 6 ನಿಮಿಷ ಎಷ್ಟಾಗುತ್ತೆ, 36 ಇಂಟು ಪ್ಲಸ್ ಇದು, ಸೊ ಎಷ್ಟು ಸೆಕೆಂಡ್ಸ್ ಬರುತ್ತೆ ಅದನ್ನು ತಗೋಬೇಕಾಗುತ್ತೆ. ಅದಾದ್ಮೇಲೆ ಏನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಏನ್ ಗೊತ್ತಿದೆ, ಟೈಮ್ ಇದೆ, ಡಿಸ್ಟೆನ್ಸ್ ಇದೆ, ಸ್ಪೀಡ್ ಕೊಟ್ಟಿದ್ದಾರೆ. ಸೊ ನಾವು ಇನ್ನೂ ಏನ್ ಕಂಡುಹಿಡಬೇಕಂದ್ರೆ ಡಿಸ್ಟೆನ್ಸ್ ನ ಕಂಡುಹಿಡಬೇಕು. ಸೊ ನಮಗೆ ಗೊತ್ತು ಅಂದ್ರೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಇದಕ್ಕಿದೆ ಸೊಲ್ಯೂಷನ್ ಅಂತ ನಾನು ಹೇಳ್ತಾ ಇಲ್ಲ. ವಿ ನೋ ದಟ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಅಲ್ವಾ. ಸೊ ಇದೊಂದು ಸಿಂಪಲ್ ಎಕ್ಸಾಂಪಲ್. ಈ ತರ ನೀವು ಡಿಬಗ್ ಮಾಡ್ತಾ ಹೋದ್ರೆ, ಏನ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿಲ್ಲ ಅಂತ ಕ್ವಶನ್ ಮಾರ್ಕ್ ಇಟ್ಕೊಂಡ್ರೆ, ಇದೆಲ್ಲ ಜೊತೆಗೆ ಬಂದ್ರೆ ಯಾವ ಫಾರ್ಮಲ್ ಹಾಕೋಬಹುದು ಅದನ್ನ ನೋಡ್ಕೊಂಡ್ರೆ ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಅದ್ಮೇಲೆ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು, ಓಕೆನಾ. ಸೊ ಇದೇ ತರ ಬರುತ್ತೆ. ಅಂಡ್ ಇನ್ನೂ ಒಂದು ಕ್ವಶನ್ ನೋಡೋದಾದ್ರೆ, ನೋಡೋಣ, ಕನ್ಸಿಡರ್ 2 ಅನ್ಚಾರ್ಜ್ ಕೆಪಾಸಿಟರ್ಸ್ ಆಫ್ ಈಕ್ವಲ್ ಕೆಪಾಸಿಟೆನ್ಸ್. ಅಂದ್ರೆ ಇದ್ರಲ್ಲಿ ಗಿವನ್ ಬರ್ಕೊಳೋದಾದ್ರೆ ಯಾವ ತರ ಬರ್ಕೊಂತೀರಾ. ಸೊ 2 ಅನ್ಚಾರ್ಜ್ ಆಗಿರೋ ಕೆಪಾಸಿಟರ್ಸ್ ಇದೆ, C1 C2 ಹ್ಯಾವಿಂಗ್ ಈಕ್ವಲ್ ಕೆಪಾಸಿಟೆನ್ಸ್. ಸೊ ಇದಕ್ಕೆ ಎರಡಕ್ಕೂ 200 ಇದು ಏನು ಯೂನಿಟ್ ನನಗೆ ಮರ್ತೋಗಿದೆ ಹೇಳೋದು. ಸೊ ಇದು ನಾನು ಕ್ವಶನ್ ಪೇಪರೇ ನೋಡಿಲ್ಲ, ಇವಾಗಲೇ ನೋಡ್ತಾ ಇರೋದು ಆಕ್ಚುಲಿ. ಸೊ ಈ ತರ ಇದೆ. ಅಂಡ್ ಒನ್ ಆಫ್ ದಮ್ ಇಸ್ ಚಾರ್ಜ್ ಬೈ 100 volt. ಸೊ ಒಂದು ಚಾರ್ಜ್ ಮಾಡಕ್ಕೆ ಇಷ್ಟರಲ್ಲಿ ಮಾಡ್ತಾ ಇದ್ದಾರೆ, ಸಪ್ಲೈ ಅಂಡ್ ಡಿಸ್ಕನೆಕ್ಟ್ ಮಾಡ್ತಾರೆ. ನಾವು ದಿಸ್ ಕೆಪಾಸಿಟಿ ಕನೆಕ್ಟ್ ಅನದರ್ ಅನ್ಚಾರ್ಜ್ ಕೆಪಾಸಿಟರ್, ಅದನ್ನ ಚಾರ್ಜ್ ಮಾಡಕ್ಕೆ ಅಮೌಂಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೊಂದು ಫಾರ್ಮುಲಾ ಇರುತ್ತೆ ಅಲ್ವಾ, ಹೌದಾ. ಸೊ ಅದನ್ನ ನೀವು ಬರ್ಕೊಂಡು ಆ ತರ ಸಾಲ್ವ್ ಮಾಡಕ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಅದಾದ್ಮೇಲೆ ಇನ್ನೊಂದು ಹೇಳೋದಂದ್ರೆ, ನೀವು ಯಾವಾಗ್ಲೂ 100% ಅಂದ್ರೆ ಇದೇ ಬರ್ಬೇಕು ಅಂತಾರೆ ಇರ್ಬೇಡಿ. ಆಕ್ಚುಲಿ ಇವಾಗ 9.8 meters per second ಅಂತ ಇದ್ರೆ ನಮ್ಗೆ ಗ್ರಾವಿಟೇಷನ್, ಅದನ್ನ 10 ಅಂತ ಕನ್ಸಿಡರ್ ಮಾಡಿ. ಅದಾದ್ಮೇಲೆ ಒಂದು ಕ್ಲೋಸೆಸ್ಟ್ ಆಪ್ಷನ್ ಹತ್ರ ಹೋಗಿ ಟ್ರೈ ಮಾಡಿ. ಇವಾಗ 13.5 ಬರ್ಬೇಕು ಅಂತಿಲ್ಲ, ನೀವು ಈ ತರ ನಾರ್ಮಲೈಸ್ ಮಾಡ್ಕೊಂತ ಹೋದ್ರೆ ನಿಮಗೆ ಅದು 14 ಅಂತ ಇದ್ರು ನಿಯರೆಸ್ಟ್ ಆನ್ಸರ್ ಯಾವ್ದಿದೆ 13.5 ಅದನ್ನ ಹಾಕ್ಬಿಡ್ಬೋದು. ನೀವು ಅದೇ ಬರ್ಬೇಕು ಆನ್ಸರ್, ಅದೇ ಬರ್ಬೇಕು ಅಂತಾರೆ, ಅದನ್ನು ಮಾಡಕ್ಕಾಗಲ್ಲ. ಸೊ ಬಿಕಾಸ್ ಇಟ್ ಟೇಕ್ಸ್ ಎ ಲಾಟ್ ಆಫ್ ಅಂದ್ರೆ ನೀವು ಮ್ಯಾಥ್ ಕ್ಯಾಲ್ಕುಲೇಷನ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಸೊ ನೋಡಿ, ಇವಾಗ ಇವರು ಎಷ್ಟು ಕ್ವಶನ್, ಇದೊಂದು ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ರೀಡ್ ಮಾಡಿದ್ದಾರೆ ಕ್ವಶನ್ ಅನ್ನೋದನ್ನ. ಸೊ ಒನ್ ಆಫ್ ದೆಮ್ ಅಂತ ಇದೆ, ನೀವು ಈ ತರ ರೌಂಡ್ ಮಾಡ್ಕೋಬಹುದು, ಗಿವನ್ ತಗೊಳಕ್ ಅಷ್ಟೇನೆ. ಸೊ ಅದಾದ್ಮೇಲೆ 4 statements ಆರ್ ಗಿವನ್. ಎ ಈಸ್ ಮಾಸ್ ನಂಬರ್, ಟೋಟಲ್ ವಾಲ್ಯೂಮ್ ಆಫ್ ನ್ಯೂಕ್ಲಿಯಸ್ ಇಸ್ ಪ್ರಪೋರ್ಷನಲ್ ಟು a to the power of 1/3. ಸೊ ಈ ತರ ಎಲ್ಲ ಇದ್ದಾಗ ಒಂದು ಕ್ವಶನ್ ನೋಡ್ಕೊಳ್ಳಿ, ಇವ್ರು ಯಾವ ತರ ಆಪ್ಷನ್ ಡಿಲೀಟ್ ಮಾಡಿದ್ದಾರೆ ನೋಡಿ, ಈ ಆಪ್ಷನ್ ಬರಲ್ಲ. ಸೊ ಇವು ಉಳಿದಿರೋದೇ 2 ಆಪ್ಷನ್. ಸೊ ಈ 2 ಆಪ್ಷನ್ ಅಲ್ಲಿ ಯಾವ್ದು ಬರ್ಬೋದು, ಇದನ್ನ ಚೂಸ್ ಮಾಡಿದ್ರೆ ಅಂಡ್ ದಟ್ಸ್ ದ ಕರೆಕ್ಟ್ ಆನ್ಸರ್. ಸೊ ಆ ತರನ ಅಷ್ಟೇ ಇಲ್ಲಿ ನೋಡಿ, ಗಿವನ್ ಕೊಟ್ಟಿದ್ದಾರೆ, ಎಲ್ಲ ರೇಡಿಯಸ್ ಈಕ್ವಲ್ ಇದೆ, 1 1 1 1 ಇದೆ, ಎಲೆಕ್ಟ್ರಿಸಿಟಿ ಎಷ್ಟು ಪಾಸ್ ಆಗ್ತಾ ಇದೆ, ಓಕೆ ಇದಲ್ಲ ಹತ್ರ ಇರೋ ಆನ್ಸರ್ ಯಾವುದು, ಆ ತರ. ಸೊ ಆ ತರ ಫಾಸ್ಟ್ ಆಗಿ ಮಾಡ್ತಾ ಹೋದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ತರ ಮಾಡೋದಂತ. ಸೊ ಇದರಲ್ಲಿ ಬಯಾಲಜಿ ಸೆಕ್ಷನ್ಗೆ ಹೋದ್ರೆ
ಯಾವ ತರ ಇದೆ ನೋಡೋಣ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಎಬೋ ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ನಿಮಗೆ ಈ ತರ ಬಯೋಮಾಲಿಕ್ಯೂಲ್ಸ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ ಅಂದ್ರೆ, ಸೊ ಯು ಶುಡ್ 100% ನೋ ದಟ್ ಆಲ್ ದ ಥಿಂಗ್ಸ್ ದಟ್ ಕಮ್ ಅಂಡರ್ ಬಯೋಮಾಲಿಕ್ಯೂಲ್, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಈ ಆಪ್ಷನ್ ಅಲ್ಲ. ಸೊ ಇವಾಗ ಡಿ ಆಪ್ಷನ್ ಅಲ್ಲ ಅಂತಂದ್ರೆ ಡಿ ಆಪ್ಷನ್ ಯಾವ್ಯಾವಿದೆ, ಇದ್ರಲ್ಲಿದೆ, ಆಮೇಲೆ ಇದ್ರಲ್ಲಿದೆ. ಸೊ ಇವೆರಡು ಆಪ್ಷನ್ ಆನ್ಸರ್ ಆಗಲ್ಲ. ಸೊ ಆಮೇಲೆ ಏನ್ ಮಾಡ್ತೀರಾ, ನೀವು ಮೂರಲ್ಲಿ ಯಾವ ಸರಿ ಇದೆ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಎ ಅಲ್ಲಿ ಆಪ್ಷನ್ ಇಲ್ಲ, ಹೌದಾ? ಸೊ ಇದನ್ನು ಬರಲ್ಲ. ಸೊ ಉಳಿದಿರೋದು ಯಾವ್ದು ಆಪ್ಷನ್, ಇದೇ ಆಪ್ಷನ್ ಅಲ್ವಾ? ಅದನ್ನ ಸೆಲೆಕ್ಟ್ ಮಾಡಿದ್ರೆ ಮುಗೀತು. ನೀವು ಎಲ್ಲ ಫುಲ್ ಓದ್ಬೇಕು ಅಂತಾನೆ ಇಲ್ಲ. ಸೊ ಕೆಲವರ್ಸಲ್ಲಿ 2 ಸ್ಟೇಟ್ಮೆಂಟ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಸಾಕು, ನೀವು 100% ಅದನ್ನ ಸಾಲ್ವ್ ಮಾಡಕ್ ಸಾಧ್ಯ ಆಗುತ್ತೆ. ಗೊತ್ತಾಯ್ತಾ? ಸೊ ಈ ತರ ಒಂದು ಟ್ರಿಕ್ಸ್ ನ ಯೂಸ್ ಮಾಡಿ. ಆಮೇಲೆ ಯಾವಾಗ್ಲೂ ಅಷ್ಟೇನೆ ಮ್ಯಾಚ್ ದ ಫಾಲೋಯಿಂಗ್ ಅಷ್ಟೇನೆ. ಸೊ ಇಲ್ಲಿ ನೋಡಿ, ಎರಡಕ್ಕೆ ಕರೆಕ್ಟ್ ಇದೆ ಆಪ್ಷನ್ ಅಲ್ವಾ? ಸೊ ಇದ್ರೆ ಇವೆರಡು ಆಪ್ಷನ್ ಸರಿ ಬರಲ್ಲ. ಆಲ್ಮೋಸ್ಟ್ ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ, ಇಫ್ ಇನ್ ಕೇಸ್ ನೀವು ಆ 30 ಕ್ವಶನ್ ಅಲ್ಲಿ 10 ಕ್ವಶನ್ ಮಾತ್ರ ನೀವು ಅಬ್ಸರ್ವ್ ಮಾಡ್ಬೇಕು, ಅಷ್ಟ್ ಮಾಡ್ಬೇಕು ಅಂತ ಇದ್ದಾಗ, ಸೊ ಈ ತರ ಒಂದು ಟ್ರಿಕ್ಸ್ ನ ಯೂಸ್ ಮಾಡ್ಬೋದಲ್ವಾ? ಸೊ ಎರಡು ಆಪ್ಷನ್ ಬರಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ನೋಡಿ, ಸೊ ಇಲ್ಲಿ ಎರಡು ಕೊಟ್ಟಿದ್ದಾರೆ ಅಂಡ್ ಇದ್ರಲ್ಲಿ ಡಿಫೈನಿಂಗ್ ಫ್ಯಾಕ್ಟರ್ ಆಗದೆ ನಿಮಗೆ ಎ ಮತ್ತೆ ಇದು. ಸೊ ಎ ಯಾವ್ದಕ್ ಮ್ಯಾಚ್ ಆಗುತ್ತೆ, ಬಿ ಯಾವ್ದಕ್ ಮ್ಯಾಚ್ ಆಗುತ್ತೆ ಅಂತ ತಗೋಬಿಟ್ರೆ, ಸೊ ನೆಕ್ಸ್ಟ್ ನಿಮಗೆ ಎರಡು ಆಪ್ಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಎರಡು ಆಪ್ಷನ್ ಕ್ಯಾನ್ಸಲ್ ಆದ ತಕ್ಷಣ ಸೊ ಇನ್ನೊಂದು ಯಾವ್ದು ಮ್ಯಾಚ್ ಆಗುತ್ತೆ ನೋಡ್ಬಿಟ್ರೆ ಸಾಕು. ನೀವು 4 ಗೊತ್ತಿರ್ಬೇಕಂತ ಇಲ್ವೇ ಇಲ್ಲ, ಆತರ ಇಲ್ವೇ ಇಲ್ಲ. ಗೊತ್ತಾಯ್ತಾ? and the specific receptors for neurotransmitters in a synapse are present on. ಸೊ ನೋಡಿ, ಇವಾಗ ಏನ್ ಕೇಳಿದಾರೆ ಕ್ವಶನ್, ರೆಸೆಪ್ಟರ್ಸ್ ಬಗ್ಗೆ ಕೇಳಿದ್ದಾರೆ, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬಗ್ಗೆ ಕೇಳಿದ್ದಾರೆ, ಸಿನಾಪ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಈ ಮೂರು ಎಲ್ಲಿ ಬರುತ್ತೆ, ಶ್ವಾನ್ ಬರುತ್ತಾ, ಪ್ರೀ ಸಿನಾಪ್ಟಿಕ್ ಮೆಮೊರಿ ಬರುತ್ತಾ, ಮೈಲಿನ್ ಶೆತ್ತಲ್ ಬರುತ್ತಾ, ಸೊ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಆ ತರ ತಗೊಳ್ಳಿ. ನೀವು 100% ಕ್ವಶನ್ ನ ಓದಿ ಇದೇನು ಅಂತ ಫುಲ್ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟು ಸ್ವಲ್ಪ ಟಫ್ನೆಸ್ ಜಾಸ್ತಿ ಆಗುತ್ತೆ. ಸೊ ಗೊತ್ತಾಯ್ತಾ? ಸೊ ಈ ತರ ಸ್ವಲ್ಪ ಯೋಚನೆ ಮಾಡಿ, ಆಮೇಲೆ ಡಿಬಗ್ ಮಾಡಿ, ಅಂಡ್ ಯು ವಿಲ್ ಡೆಫಿನೆಟ್ಲಿ ಏಬಲ್ ಟು ಸ್ಕೋರ್ ರಿಯಲಿ ಬೆಟರ್. ಸೊ ನಾನು ಒಂದು ಸರ್ಟನ್ ನಂಬರ್ ಆಫ್ ಕ್ವಶನ್ಸ್ ಇನ್ ಎಕೋಲಜಿ ಮತ್ತೆ ಎಕೋಸಿಸ್ಟಮ್ ಅಲ್ಲಿ ಏನ್ ಬರ್ಬೋದು ಅಂತ ತಗೊಂಡು ಐ ವಿಲ್ ಬಿ ಟೇಕಿಂಗ್ ದಟ್ ಆಸ್ ಅ ಸೀರೀಸ್ ಮಾಡ್ಕೊಡ್ತೀನಿ. ಅಂಡ್ ನಿಮಗೆ ಯಾವ್ದಾದ್ರು ಗೊತ್ತಾಗಬೇಕಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಇದಲ್ದೇನೆ ಸಿನ್ಸ್ ಐ ಸ್ಟಡಿಡ್ ಫಾರೆಸ್ಟ್ರಿ ಅಂದ್ರೆ ಏನು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡೋದಾದ್ರೆ ನೋಡಿ. ಅಂಡ್ ನಾನು ಫಾರೆಸ್ಟ್ರಿ ಓದಿ ಇಂಜಿನಿಯರಿಂಗ್ ಆದೆ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ಫಾರೆಸ್ಟ್ರಿ ಜಾಬ್ ಅಪರ್ಚುನಿಟೀಸ್ ಇರ್ಬೋದು, ಡಿಫ್ರೆಂಟ್ ಫಾರ್ಮ್ ಸೈನ್ಸ್ ಇರ್ಬೋದು, ಯಾವ ತರ ಇದೆ, ಅಂಡ್ ಕರೆಂಟ್ ಇಂಜಿನಿಯರಿಂಗ್ ಯಾವ ತರ ಆಗ್ತಾ ಇದೆ, ಎಲ್ಲದ್ರ ಬಗ್ಗೆನೂ ವಿಡಿಯೋ ಬರ್ತಾ ಇರುತ್ತೆ ನೆಕ್ಸ್ಟ್. ಅಂಡ್ ಇಲ್ಲಿ ತನಕ ನೋಡಿದಿರಾ, ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ದಟ್ ಮೀನ್ಸ್ ಅ ಲಾಟ್ ಟು ಮೀ, ಬಿಕಾಸ್ ದಟ್ಸ್ ಹೌ ದ ಸಪೋರ್ಟ್ ಐ ಕ್ಯಾನ್ ಸಿ ಫ್ರಮ್ ಯು ಗೈಸ್. ನಿಮ್ಮನ್ನೊಂದು ಮೀಟ್ ಆಗಕ್ಕಾಗಲ್ಲ, but definitely if any institution people are watching, if at all you want me to come and talk to your institution, and definitely come and talk. I'm happy to help as much as I can to the students, because I know the importance of this stage. ಇಲ್ಲಿ ಅನ್ಸುತ್ತೆ ನಿಮಗೆ ಏನಪ್ಪ ಸಾಕು ಅನ್ನೋ, ಬಟ್ ಇದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಈ ಸ್ಟೇಜು ಅಂತ, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ಇಸ್ ಗೋಯಿಂಗ್ ಟು ಶೇಪ್ ಯುವರ್ ಲೈಫ್ ಫಾರ್ ಎವರ್ ಅಂತ ಹೇಳ್ತಾರಲ್ಲ ಆ ಥರ. ಅಂಡ್ ಇದ್ರಲ್ಲೂ ಟೈಮಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಡೂ ಎವ್ರಿಥಿಂಗ್ ಇನ್ ಅ ಮಚ್ ಪರ್ಫೆಕ್ಟ್ ವೇ ಅಂತ ಹೇಳ್ತಾ, ಪ್ರಿಪ್ರೇಷನ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಚೆನ್ನಾಗಿ ಮಾಡಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಏನೇ ಡೌಟ್ ಇದ್ರು ಇಲ್ಲಿ ಕೇಳಿ, ಅಥವಾ ಇಲ್ಲಿ ಆಗ್ಲಿಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಲ್ಲಿಗೆ ಬಂದು ನನಗೆ ಮೆಸೇಜ್ ಮಾಡಿ. ಐ ಆಮ್ ಹ್ಯಾಪಿ ಟು ಹೆಲ್ಪ್ ಅಟ್ ಎನಿ ಟೈಮ್. ಅಂಡ್ ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಅಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.